L2 Mutta song launch event at Hubli. ವಿನಯ್ ಕವರ್ ಮಾಡ್ತಾ ಇದೆಯಾ? ಬರ್ತೀವಿ. ಅಲ್ಲ ನೀವು ಕವರ್ ಮಾಡಿ. Hello. Okay. ಸಂಪೂರ್ಣಗೊಳಿಸುವ ಕಾರ್ಯಕ್ರಮ ಇದು ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗುವುದಿಲ್ಲ. ನಮ್ಮ ಸಂಗೀತ ನಿರ್ದೇಶಕರು ಪ್ರಸನ್ನ ಕೇಶವ ಇವರ ಪ್ರೀತಿಯ ಗುರುಗಳು ಅಷ್ಟೇ ಅಲ್ಲ, ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆ, ನಮ್ಮೆಲ್ಲರ ಪ್ರೀತಿಯ ಗಾಯಕಿ ಶ್ರೀಮತಿ ವಿದೂಷಿ ಸಂಗೀತ ಕಟ್ಟಿ ಕುಲಕರ್ಣಿ ಅವರು 50 ವರ್ಷಗಳನ್ನ ಸಂಪೂರ್ಣಗೊಳಿಸಿದ್ದಾರೆ ನಮ್ಮ ಸಂಗೀತ ಲೋಕದಲ್ಲಿ. ಹಾಗಾಗಿ ಅವರಿಗೆ ವಿಶೇಷ ಸಮರ್ಪಣೆ ನಮ್ಮ ಈ ದಿನದ ಕಾರ್ಯಕ್ರಮ. ನೇರವಾಗಿ ಅವರ ಬಗ್ಗೆ ಒಂದು ವಿಶೇಷ ಏನಿ ಇದೆ, ವಿಟಿಯನ್ನು ಬರೋಣ. ವಿಟಿ ಒಂದು ಆಜೂರು ಚಟ್ಟಾಬೇಗೆ ಒಂದು ಸಂಗೀತ ಅವರಿಗೆ ನಮ್ಮ ಕಡೆಯಿಂದ ಒಂದು ಗೌರವ ಸಮರ್ಪಣೆ ಇದೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಮಾನಿಟರ್ಸ್ಗೆ ಕೇಳಿಸ್ತಾರಲ್ಲ? ಸೊ ಗುರುಗಳೇ ನಮಸ್ಕಾರ, ಎಲ್ಲ ಗಣ್ಯರಿಗೂ ನಮಸ್ಕಾರ, ನನ್ನ ಗುರುಗಳು ನಮಸ್ಕಾರ, ಅಮ್ಮ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. 2015ರಲ್ಲಿ ಒನ್ ಫೈನ್ ಡೇ ನಾನು ಕೆಲಸ ಬಿಟ್ಟು ಹಾಡ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟೆ. ಸೊ ಕೆಲಸ ಬಿಟ್ಟು ಕಂಟಿನ್ಯೂಸ್ ಆಗಿ ಐ ವಾಸ್ ಇಂಟು ಸಿಂಗಿಂಗ್, ಹಾಡ್ಕೊಂಡು ಹಾಗೆ ನನ್ನ ಜರ್ನಿ ನಡೀತಾ ಇತ್ತು. ಸೊ ನಮ್ಮದು ಸ್ಮಾಲ್ ಟೀಮ್ ಏನಿದ್ದು ದೊಡ್ಡ ಟೀಮ್ ಆಯಿತು. ನನ್ನ ಟೀಮ್ ಮೆಂಬರ್ ಇಲ್ಲೇ ಇದ್ದಾರೆ, ರಾಹುಲ್ ಶಿವಕುಮಾರ್. ಸೊ ಹಾಗೆ ಬೆಳೀತಾ ನಾವು ಚಿಕ್ಕ ಪ್ರೋಗ್ರಾಮ್ಸ್ ದೊಡ್ಡ ಪ್ರೋಗ್ರಾಮ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ರನ್ನ ಉತ್ಸವ ಅಂತ ಒಂದು ಪ್ರೋಗ್ರಾಮ್, ತುಂಬಾ ದೊಡ್ಡ ಪ್ರೋಗ್ರಾಮ್, ಈ ಕಡೆ ನಡೆಯುತ್ತೆ ಮುಧೋಳಲ್ಲಿ. ಸೊ ಆ ಪ್ರೋಗ್ರಾಮ್ ಅಲ್ಲಿ ನಮ್ಮದೊಂದು ಪರ್ಫಾರ್ಮೆನ್ಸ್ ಇತ್ತು. ಸೊ ಆ ಪರ್ಫಾರ್ಮೆನ್ಸ್ ಅಲ್ಲಿ ಹೋಗುವಾಗ ನಾವು ಅಲ್ಲಿ ಲಿಸ್ಟ್ ಎಲ್ಲ ನೋಡಿದಾಗ ಸಂಗೀತ ಕಟ್ಟಿ ಮ್ಯಾಮ್ ಹೆಸರು ಇತ್ತು ಅದು. ಅವ್ರದ್ದು ಇನ್ಫ್ಯಾಕ್ಟ್ ಅವ್ರ ಪ್ರೋಗ್ರಾಮ್ ಆಗಿ ಒಂದು 3-4 ಪ್ರೋಗ್ರಾಮ್ ಆದಮೇಲೆ ನಮ್ಮ ಬ್ಯಾಂಡ್ ಪ್ರೋಗ್ರಾಮ್ ಇತ್ತು. ಸೊ 23ನೇ ತಾರೀಕು ಫೆಬ್ರವರಿ 2018. ಸೊ ಆವತ್ತಿನ ದಿವಸ ನನ್ನ ಗುರುಗಳ ಹತ್ರ ನನ್ನ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ಮೀಟ್ ಮಾಡಿದ್ದೆ. ಸೊ ಆವತ್ತಿಂದ ಅವ್ರ ಆಶೀರ್ವಾದ ನನಗೆ ಸಿಗ್ತಾರೆ. ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಶಿ ಹಸ್ ಬಿನ್ ಲೈಕ್ ಅ ಗೈಡ್ ಆ್ಯಂಡ್ ಫಿಲಾಸಫರ್ ಟು ಮೀ ಆಲ್ ದ ಟೈಮ್. ಸೊ ನಾನು ಐ ಥಿಂಕ್ ನಾನು ಆ ಒಂದು ಪಾಯಿಂಟ್ ಮಾತ್ರ ಹೇಳಿದೆ, ಯಾಕಂದರೆ 2018 23ನೇ ತಾರೀಕು ಫೆಬ್ರವರಿ ಆ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಅವರ ಒಂದು ಟ್ಯೂಟಲೇಜ್ಗೆ ನಾನು ಸೇರಿಕೊಂಡೆ. ಇವತ್ತು ನಾನು ಏನಿದ್ದೀನಿ ಅದು ತೃಣ ಮಾತ್ರ. ಸೊ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಷ್ಟೊಂದು ಅರ್ಹತೆಯೂ ಇಲ್ಲ ಇಲ್ಲಿ. ಬಟ್ ಒಬ್ಬ ಶಿಷ್ಯನಾದವನಿಗೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ರೆ ಒಂದು ಸಿನಿಮಾನಲ್ಲಿ ಮ್ಯೂಸಿಕ್ ಕೊಡ್ತಾ ಇದ್ದೀವಿ ಅಂತಂದಾಗ ಇಟ್ ವಿಲ್ ಬಿ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮ್ಯೂಸಿಕ್ ಲಾಂಚ್ ಇಸ್ ಅನದರ್ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಎಷ್ಟು ಒಂದು ಭಾಗ್ಯದ ವಿಷಯ ಅಂತಂದರೆ, ನನಗೆ ನನ್ನ ಫಸ್ಟ್ ಮ್ಯೂಸಿಕ್ ಲಾಂಚ್ ಆ ದಿನ ನಮ್ಮ ಗುರುಗಳಿಗೆ ನಮ್ಮ ಟೀಮ್ ಹೈಫೈ ಸ್ಟುಡಿಯೋಸ್ ಹಾಗೆ ACE22 ಟೀಮಿಂದ ಈ ಒಂದು ಸದವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸತ್ಯ ಸರ್, ಪವೀಂದ್ರ ಸರ್, ಸೂರ್ಯ ಸರ್, ಶೌರ್ಯ ಸರ್, ರಾನ್ ಸರ್. ಸೊ ದಿಸ್ ಗೋಸ್ ಔಟ್ ಟು ದ್ಯಾಮ್ ಆಲ್ಸೋ. ಅದೇ ರೀತಿಯಾಗಿ ನಮ್ಮ ಪ್ರೊಡ್ಯೂಸರ್ ಪವೀಂದ್ರ ಮುತ್ತಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ACE22 ಪ್ರೊಡಕ್ಷನ್ಸ್ ಇದರ ಪವೀಂದ್ರ ಮುತ್ತಪ್ಪ ಅವರು. ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ನಿರ್ದೇಶಕರಾಗಿರುವಂತಹ ರಾಸೂರಿ ಅವರು ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮ ಮುತ್ತ ಶೌರ್ಯ ಪ್ರತಾಪ್ ಅವರು ವೇದಿಕೆಗೆ ಬರಬೇಕು. ರುಹಾನಾರಿ ಅವರು ನಮ್ಮ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದು ನಮ್ಮ ಹೈಫೈ ಸ್ಟುಡಿಯೋಸ್ನ ಸಂಪೂರ್ಣ ತಂಡ. ಅದರ ಜೊತೆಗೆ ACE22 ಮೂಲಕ ನಮ್ಮ ಜೊತೆ ಆಗಿರುವಂತಹ ಪವಿತ್ರ ಅವರನ್ನು ಕೂಡ ಹಾಕಿ ವೆಲ್ಕಮ್ ಸರ್ ಒನ್ಸ್ ಅಗೇನ್. ಇದೀಗ ನಮ್ಮ ಅತಿಥಿ ಅಭ್ಯಾಗತರನ್ನ ಪೂಜ್ಯರನ್ನ ವೇದಿಕೆಗೆ ಕರೆಯುವಂತಹ ಸಮಯ. ಮೊದಲನೇದಾಗಿ ಗೌರವಾನ್ವಿತ ಪೂಜ್ಯ ಶ್ರೀ ಉಪ್ಪಿನ ಬೆಟಗೇರಿ ಕುಮಾರ ವಿರೂಪಾಕ್ಷ ಸ್ವಾಮೀಜಿಗಳನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ವೇದಿಕೆಗೆ ಬರಬೇಕು ಪೂಜ್ಯ ಗುರುಗಳು. ಅದೇ ರೀತಿಯಾಗಿ ಸೀನಿಯರ್ ಅಡ್ವೊಕೇಟ್ ಸಮಾಜ ಸೇವಕರು ಆಗಿರುವಂತಹ ಪಾಂಡುರಂಗ ನೆರಳಕೇರಿ ಅವರು ದಯವಿಟ್ಟು ನಮ್ಮನ್ನು ಜಾಯ್ನ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನು ಶಂಕರ್ ಬಸವರೆಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಪ್ರೆಸಿಡೆಂಟ್ ಆಫ್ ಬಸವರೆಡ್ಡಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಅದೇ ರೀತಿಯಾಗಿ ಅಡಿಷನಲ್ SP ಶಿವಮೊಗ್ಗ ಶ್ರೀ ಅನಿಲ್ ಕುಮಾರ್ ಗುಂಬೇಡಿ ಅವರು ಕೂಡ ದಯವಿಟ್ಟು ಜಾಯ್ನ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಉಮೇಶ್ ಮರಕಾರ್ ಅವರು ದಯವಿಟ್ಟು ನಮ್ಮನ್ನು ಜಾಯ್ನ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸೀನಿಯರ್ ಫಿಲ್ಮ್ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ ಶ್ರೀ ಅಕ್ಷಯ್ ಗಂಗಾಧರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ರೊಡ್ಯೂಸರ್, ಡೈರೆಕ್ಟರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಅವರು ಕೂಡ ಹೌದು. ಅದೇ ರೀತಿಯಾಗಿ ನಮ್ಮ ವಿತರಕರಾಗಿರುವಂತಹ ಶ್ರೀಧರ್ ರಾಮನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶ್ರೀಧರ್ ರಾಮನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇದೀಗ ಮೊದಲಿಗೆ ದೀಪ ಬೆಳಗೋದ್ರ ಮೂಲಕ ಅಧಿಕೃತ ಚಾಲನೆಯನ್ನು ನೀಡಲಾಗಿದೆ. ಹಾಗಾಗಿ ದೀಪ ಬೆಳಗೋದಕ್ಕೆ ಒಬ್ರು ಮಹಿಳಾ ಮಣಿ ಇದ್ರೆ ಇನ್ನು ದೇವಿಯ ಆಶೀರ್ವಾದ ಕೂಡ ಇದ್ದ ಹಾಗೆ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ವಿದುಷಿ ಸಂಗೀತ ಕಟ್ಟಿ ಕುಲಕರ್ಣಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ವಿಭಿನ್ನ ರಂಗದಲ್ಲಿ ಕಾಣಿಸ್ತಾ ಇರುವಂತಹ ವೆರಿ ಟ್ಯಾಲೆಂಟೆಡ್ ಕಾಕ್ರೋಚ್ ಸುಧಿ ಅವರು ದಯವಿಟ್ಟು ದೀಪಗಳನ್ನು ಕಾರ್ಯಕ್ರಮಕ್ಕೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಮೊದಲಿಗೆ ದೀಪ ಬೆಳಗೋದ್ರ ಮೂಲಕ ಅಧಿಕೃತ ಚಾಲನೆಯನ್ನ ನೀಡಬೇಕು
ದೀಪ ಬರ್ತಾರೆ. ಹಾ ಬನ್ನಿ. ಹಾಂ ಸ್ವಲ್ಪ ಮ್ಯಾಚ್ ತೊಗೋತೇನೆ ಕ್ಯಾಮ್ರಾ. ಎಲ್ರಿಗೂ ಗೊತ್ತಾ, ಇನ್ನೋಸೆಂಟ್ ವೈಟ್ ನಮ್ಮ ಸಿನಿಮಾದ ಸೆಂಟರ್ ತಗೋ. ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗುವುದರ ಮೂಲಕ ಎಲ್ಲ ಅತಿಥಿ ಅಭಿಭಾವಕರು ಹಾಗೂ ಮಹಿಳೆ ತಂಡ ಅಧಿಕೃತ ಚಾಲನೆಯಿಂದ ನೀಡಿದ್ದಾರೆ. ಸ್ವಲ್ಪ ಕ್ಯಾಮ್ರಾ ಮ್ಯಾಮ್ ಮಾಡಲಿ. ದೀಪ ಬೆಳಕಿನ ಸಂಗೀತ, ಅದೇ ರೀತಿಯಾಗಿ ನಮ್ಮ ಎಳ್ಳುವಂತ ಸಿನಿಮಾ ಕೂಡ ಸಿನಿಮಾದಲ್ಲಿ ಒಂದು ಹೊಸ ಬೆಳಗಿನ ಕನಸಿನ ಮೂಡಿಸಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಗುತ್ತದೆ. ತಗೊಳ್ಳ ಸರ್ ತೋಲಿ. ನನ್ನೊಬ್ರಿಗೆ ಅಲ್ಲ, ಎಲ್ಲ ಕ್ಯಾಮ್ರಾಗ ಬರುತ್ತೆ ಕ್ಯಾಮ್ರಾ. ಇಲ್ಲ ಹೈಟ್ ತೆಗೆದುಬಿಟ್ರೆ ಸುದಿ ಹತ್ರ ಬಾ ಮೇಡಮ್, ಸಂಗೀತ ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಸರ್, ಹತ್ರ ಬನ್ನಿ ಸರ್. ಒಂಚೂರು. ನೀವು ತೊಗೊಂಡು ಹೇಳ್ರಿ, ನಾವು ತೊಗೋತೀವಿ. ಸತ್ಯ ಸರ್, ಸರ್ ಬರ್ತಾರೆ ಸರ್. ಸತ್ಯ ಸರ್, ಸರ್ ಇಲ್ಲಿ ಸರ್, ಓಕೆನಾ? ಸುದ್ದಿ ಹಾಂ ಓಕೆ 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 ಸರ್, ಎಲ್ಲ ಇಲ್ಲಿ ಇಲ್ಲಿ ನೋಡಿ ಸರ್. ಸರ್, ಒಂದು ನಿಮಿಷ ನೋಡಿ ಸರ್. ಚೂರು ನೀವು ತೆಗೆದು ಓಕೆ. ಹೇಳ್ರಿ. ಓಕೆ ಆತ ತಗೊಳ್ಳಿನ ಸರ್. ಲುಕ್ಯಾ ಒನ್ಸ್ ಅಗೇನ್. ಥ್ಯಾಂಕ್ ಯು. ಇದೀಗ ಸರ್, ಒಂದು ನಿಮಿಷ. ಕಾರ್ಯಕ್ರಮವನ್ನು ನಿರ್ವಹಿಸಬೇಕಂತ ಅತಿಥಿ ಅಭಿಭಾವಕರನ್ನು ವಿನಂತಿಸ್ತಾ ಇದ್ದೀನಿ. ಸುದ್ದಿ ಸುದ್ದಿ ಇಲ್ಲಿ. ಓಕೆ ಸರ್. ಓಕೆ ಓಕೆ, ಚೇರ್ ಪ್ಲೀಸ್. ಕಟ್ಟಿ ಕುಲಕರ್ಣಿ ಅವರಿಗೆ ಒಂದು ಗೌರವವನ್ನು ಸೂಚಿಸುವಂತಹ ಸಮಯ. ಇದೀಗ ಈ ಶುಭ ಸಂದರ್ಭಕ್ಕೆ ಸಾಕ್ಷಿಯಾಗಬೇಕು ನಮ್ಮ ಸಂಗೀತ ಕಟ್ಟಿಯವರ ತಂದೆಯವರು ಡಾಕ್ಟರ್ ಎಚ್ ಎ ಕಟ್ಟಿಯವರನ್ನ ದಯವಿಟ್ಟು ವೇದಿಕೆಗೆ ಆಹ್ವಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ಎಚ್ ಎ ಕಟ್ಟಿಯವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಹೆಚ್ಚು ಮೂಲ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಒಂದು ಸುಂದರ ಘಟನೆಗೆ ಇದೀಗ ಸಾಕ್ಷಿಯಾಗುವಂತಹ ಸಮಯ. ಎಸ್ ನಾಲ್ಕನೇ ವಯಸ್ಸಿಗೆ ಸಂಗೀತ ಲೋಕಕ್ಕೆ ಪ್ರವೇಶವನ್ನ ಪಡಿಬೇಕು ಅಂದ್ರೆ ಖಂಡಿತ ತಂದೆಯವರ ಸಹಕಾರ ಇಲ್ಲದೆ ಯಾವ ಮಗಳು ಕೂಡ ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ಮಗಳು ಜೊತೆಯಾಗಿ ನಮ್ಮ ಈ ಪ್ರೀತಿಯ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಹೆಚ್ಚು ಮೊತ್ತ ಸಿನಿಮಾ ತಂಡದ ಪರವಾಗಿ 50 ವರ್ಷಗಳನ್ನ ಸಂಪೂರ್ಣಗೊಳಿಸಿರುವಂತಹ ನಮ್ಮ ಹೆಮ್ಮೆಯ ಗಾಯಕಿ ಶ್ರೀಮತಿ ವಿದುಷಿ ಸಂಗೀತ ಕಟ್ಟಿ ಕುಲಕರ್ಣಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಪೂಜ್ಯರು ಈ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. Once again, hearty congratulations, my man. Thank you so much. ನಿಮ್ಮಿಂದ ನಮ್ಮ ಸಂಗೀತ ರಂಗ ಮತ್ತಷ್ಟು ವಿಜೃಂಭಣೆಯಿಂದ ಸಾಕ್ತಾರೆ. ಹಾಗಾಗಿ ಗುರುಗಳೇ ಸ್ವಲ್ಪ ಸೈಡಿಂದ ಹಾಕಿದ್ರೆ ಎಲ್ಲ ಕಾಣುತ್ತೆ. ಹೆಚ್ಚು ಮೊತ್ತ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಇದೀಗ ಪೂಜ್ಯರು ಸಂಗೀತ ಕಟ್ಟಿ ಮೇಡಮ್ ಅವರಿಗೆ ಪ್ರೀತಿಯ ಗೌರವವನ್ನು ಸೂಚಿಸ್ತಾ ಇದ್ದಾರೆ.
ಇದು ಸುವರ್ಣ ಮಹೋತ್ಸವ ಶ್ರೇಷ್ಠ ಮಹೋತ್ಸವಕ್ಕೆ ಮತ್ತೆ ಸಿಗ್ತೀವಿ ಅನ್ನುವಂತಹ ಪ್ರೀತಿಯ ಭರವಸೆಯೊಂದಿಗೆ ಇದೀಗ 50 ವರ್ಷಗಳನ್ನ ಸಂಪೂರ್ಣಗೊಳಿಸಿರುವಂತಹ ಸಂಗೀತ ಕಟ್ಟಿಯವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಇದೀಗ ಒಂದು ಸ್ಪೆಷಲ್ ಮೊಮೆಂಟ್ ಸ್ಮರಣಿಕೆಯನ್ನು ಗೌರವಿಸಲಾಗ್ತಾ ಇದೆ. ಹೈ-ಫೈ ಸ್ಟುಡಿಯೋಸ್ ರೆಡಿ East 22 ಅದೇ ರೀತಿಯಾಗಿ ನಮ್ಮ ಸ್ಟುಡಿಯೋಸ್ ಮತ್ತು ಮೆಟ್ರಾಲ್ ಪರವಾಗಿ ಗೌರವ ಸಮರ್ಪಣೆ. Thank you so much. ದಯವಿಟ್ಟು ಇರಬೇಕು. ಬನ್ನಿ ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಸರ್. ಹಾಕಿ ಸ್ವಲ್ಪ ಹತ್ರ ಬನ್ನಿ ಸರ್. ಹೋಲ್ಡ್ 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 ನಿಮ್ಮ ಡಾಟಾ ತೆಗೆದು ಸರ್ ಆಮೇಲೆ ನಿಮ್ಮ ಗ್ಯಾಸ್ ಬರ್ತದೆ. ಅದೇ ರೀತಿಯಾಗಿ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಪಾಂಡುರಂಗ ನಿರಟ್ಕೆರೆಯವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮೊದಲು ಅವರಿಗೆ ಗೌರವ ಸಮರ್ಪಣೆ. ನಮ್ಮ ಯಥೋಮತ ಸನ್ಮಾನದ ಪರವಾಗಿ ಪಾಂಡುರಂಗ ನಿರಟ್ಕೆರೆಯವರು ಸಮಾಜ ಸೇವಕರು, ಹಿರಿಯ ವಕೀಲರು ಕೂಡ ಹೌದು. ಯಥೋಮತ ಚಿತ್ರತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ನಿಮಗೆ ಪಾಂಡುರಂಗ ಸರ್. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು ಎಲ್ಟು ಮುತ್ತ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ವಿರಕ್ತ ಮಠ ಉಪ್ಪಿನಗಡಿಗಿರಿ ಅವರ ಪಾದಾರಗಳಲ್ಲಿ ಕೊಡಬಟ್ಟು, ಎರಡನೇದಾಗಿ ನಮ್ಮ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ನಮ್ಮ ಗುರುಗಳು ಆದಂಥ ಪ್ರೊಫೆಸರ್ ಕಟ್ಟಿಯವರಿಗೆ ನಮಸ್ಕರಿಸಿ, ಇವತ್ತಿನ 50 ವರ್ಷದ ಸಂಗೀತ ಸಾಧನೆಯನ್ನ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತನಿಗೆ ಸಂಗೀತವನ್ನು ದಾರೆ ಎರೆದಂಥ ಸ್ಥಳದಲ್ಲೇ 50 ವರ್ಷದ ಸನ್ಮಾನವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಂಥ ಎಲ್ಲ ತಂಡದ ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಶ್ರೀನಿವಾಸ್ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ತಂಡ ತಮ್ಮೆಲ್ಲರಿಗೂ ನಾನು ವಂದಿಸಿ, ಇವತ್ತಿನ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡಬಾರ್ದು, ಆದರೂ ಸಹಿತ ಅನಿವಾರ್ಯವಾಗಿ 2 ವಿಷಯಗಳನ್ನ ಹೇಳಬೇಕಾಗುತ್ತೆ. ಮೊದಲನೇದಾಗಿ ಸಂಗೀತ ಅವರು ನನಗಿಂತ 1 ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಲ್ಲಿ. ಅವರ ತಂದೆ, ತಾಯಿ, ಅಜ್ಜಿ ಎಲ್ಲರನ್ನೂ ನಾವು ಬಲ್ಲವರು. ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನ ಕಲಿತವರು ಎಲ್ಲರೂ ಇಲ್ಲಿದ್ದವರು. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಬಟ್ ಬೆಂಗಳೂರು ಜನರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರಬಹುದು. ಆದರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ, ವಿದೇಶ ವಿಖ್ಯಾತಿ ಪಡಿತಕ್ಕಂಥ ಒಂದು ಪರಿಶ್ರಮ ಏನಿದೆ, ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ. ನಮ್ಮ ನಾಡಿನ ಹೆಸರನ್ನು ಪ್ರಖ್ಯಾತಪಡಿಸಿರ್ತಕ್ಕಂಥ ಅವರನ್ನು ಹೆತ್ತ ದಂಪತಿಗಳಿಗೆ ಸಹಿತ ನಾವು ಚಿರಋಣಿಯಾಗಿದ್ದೇವೆ.
ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮವರಾದಂಥ ಸಂಗೀತ ಕಟ್ಟಿಯವರನ್ನ 50 ವರ್ಷಗಳ ಸಾಧನೆಯನ್ನ ಇಲ್ಲಿ ಪುರಸ್ಕರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ, ನಿಮ್ಮೆಲ್ಲರಿಗೂ ಹೆಮ್ಮೆ. ಇಂಥ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಈ ಎಲ್ಟು ಮುಕ್ತ ಚಿತ್ರರಂಗದ ಸರ್ವರಿಗೂ ಸಹಿತ ನನ್ನ ಅನಂತ ಬದ್ಧತೆಗಳು ಉತ್ತರ ಕರ್ನಾಟಕದ ಪರವಾಗಿ. ಇನ್ನು ಎಲ್ಟು ಮುಕ್ತ ಈ ವಿಷಯವಾಗಿ ಒಂದು ನಾನು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಇಂಥ ಒಂದು ಸಿನಿಮಾ ರಂಗದಲ್ಲಿ ಎಂಟರ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಯಶಸ್ಸು ಕಾಣತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನ ಎದುರಿಸಿದಂಥ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದ್ದೇವೆ. ಇವತ್ತು ನಮ್ಮ ಸತ್ಯ ಶ್ರೀನಿವಾಸ್ ಅವರು ಮತ್ತು ಅವರ ಸಹ ನಿರ್ಮಾಪಕರು, ಸಂಗೀತಗಾರರು ಬಹಳಷ್ಟು ಸಾಹಸಕ್ರಿಯಾಗಿ ಇವತ್ತು ಕೊಡಗಿನಲ್ಲಿ ಒಂದು ಅದ್ಭುತವಾದಂತಹ ಚಿತ್ರಣವನ್ನ ಆಗಲೇ ತಯಾರಿ ಮಾಡಿದ್ದಾರೆ. ಬಹುಶಃ 14ಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಸ್ವಲ್ಪ ಟ್ರೈಲರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ 25ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಮಾಡಲಿಕ್ಕೆ ಅವರೆಲ್ಲ ಸನ್ನದ್ಧರಾಗಿದ್ದಾರೆ. ಆ ಒಂದು ಚಿತ್ರಮಂದಿರ, ಈ ಒಂದು ತಂಡದ ಪ್ರತಿಯೊಬ್ಬರ ಶ್ರಮವೂ ಸಾರ್ಥಕವಾಗಬೇಕು, ಪೂಜ್ಯರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿ ಆಗಬೇಕು. ನೀವೇನು ಒಂದು ಚಿತ್ರರಂಗ ನಿರ್ಮಾಪಕರು, ಸಂಗೀತಗಾರರು ಪಟ್ಟ ಶ್ರಮ ಅವರಿಗೆ ಗೊತ್ತು. ಆ ನೋವು, ಆ ಕಷ್ಟ, ಇನ್ವೆಸ್ಟರ್ಸ್ ಅದೆಲ್ಲವನ್ನು ಮರೆಸುವಂತ ಒಂದು ಅದ್ಭುತವಾದ ಯಶಸ್ಸು ಅದು ಕಾಣಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಸಂಘಟನೆಯನ್ನ ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ, ಮತ್ತೊಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ಮತ್ತು ಸಂಘಟನೆಗಳಿಗೂ ವಂದಿಸಿ, ಪೂಜ್ಯರಿಗೆ ನಮಿಸಿ ನನ್ನ 2 ಮಾತುಗಳಿಗೆ ವಿರಾಮ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸಂಪೂರ್ಣಗೊಳಿಸಿದ್ದಕ್ಕಾಗಿ ಗೌರವ ಸಮರ್ಪಣೆಯ ಜೊತೆಗೆ ದ ಲಿವಿಂಗ್ ಲೆಜೆಂಡ್ ಅನ್ನುವಂತಹ ಬಿರುದನ್ನ ಪಡೆದಿರುವಂತಹ ನಮ್ಮ ಪ್ರೀತಿಯ ಶ್ರೀಮತಿ ಸಂಗೀತ ಕಟ್ಟಿಯವರು ನಿಮ್ಮ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ 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 ನಾಮಾಮೃತ ತುಂಬಿ ತುಂಬಿ ಹಾಡಬೇಕು, ಮಾತನಾಡಬೇಕು, ಅಥವಾ ಸಂತೋಷ ಪಡಬೇಕು, ಅಥವಾ ಹೊಗಳ್ಬೇಕು, ಹೊಗಳಿಸ್ಕೋಬೇಕು, ಏನು ಅರ್ಥ ಆಗ್ತಾ ಇಲ್ಲ. ಸಂತೋಷ ಮನಸ್ಸು ತುಂಬಿ ಬಂದಿದೆ. ನಮ್ಮೂರಾಗ ಇಷ್ಟು ಮಂದಿ, ಇಷ್ಟು ಚಂದ, ಇಷ್ಟೊಂದು ಕ್ಯಾಮ್ರಾಗಳು ಭಾಳ ವರ್ಷ ನೋಡ್ಲಿಕ್ಕತ್ತೀವಿ. ಇದಕ್ಕೆ ಕಾರಣರಾದ ಎಲ್ಟು ಮುಕ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬಲ್ಲೆ. ಗುರುವಿನ ಸನ್ನಿಧಾನ, ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. He is the maker of ಸಂಗೀತ ಕಟ್ಟಿ in all respects. ಸೊ ನನ್ನ ಡ್ಯಾಡಿ ನನಗೆ ಈಗ 83 ತುಂಬಿ 84 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರೂ ಅಷ್ಟೇ ಹುರುಪಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬಂದಾರೆ, ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾರೆ. ಈ ಭಾಗದಲ್ಲಿ ಗಜಾನಂದ ಇದ್ದಾರೆ, ಈ ಸಿನಿಮಾದಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ
ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದರೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆವಾಗಲೇ ಹೇಳಿದ್ರು ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು, ಅದರಿಂದ ಎಂಥ ಶ್ರಮ, ಒಂದು ದಿನದಲ್ಲ, ಒಂದು 4 ದಿವಸದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಅಂದರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ರಿಗೂ ಆಶಯ ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇನ್ಫ್ಯಾಕ್ಟ್. ಅದರಲ್ಲಿ ನನಗೆ ಅನ್ಸುತ್ತೆ ಆಯಿತು, ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ, ಬೇಸಿಕ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ಅವರಿಗೆ ಹೀಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನನಗೆ ಬಂದಂಥ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬ ಚೆನ್ನಾಗಿ ಅದನ್ನು ಅರ್ಥಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ, ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿದ್ರೆ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರು ಪಲ್ವಿಗೆ ನಾನು ಯಾವಾಗ ಫೋನ್ ಮಾಡಿದಾಗ ಎಲ್ಲಿಂದ ನಮ್ಮ ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ, ಯಾವುದೇ ಅವರದಲ್ಲಿ ಫೋನ್ ಮಾಡಿದ್ರೆ ಮ್ಯಾಮ್ ಸ್ಟುಡಿಯೋದಲ್ಲಿದೆ, ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇದೆ. ನನ್ನ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ನಾವು ಭಾರತ ರತ್ನ ಪಡೆದಾಗ ಅವರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವಾಗ ತುಂಬ ಇಷ್ಟವಾದ ಜಾಗ ಅಂತ ಯಾರು ಹೇಳಿದ್ರು, ನನ್ನ ಲ್ಯಾಬೊರೇಟರಿ ನನಗೆ ತುಂಬ ಇಷ್ಟ ಅಂದರು. ನನ್ನ ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ, ಆ ಪ್ಯಾಷನ್ ಇರೋದರಿಂದ CNR ಆಗೋದು. ಸೊ ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದು ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಇಟ್ಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ, ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು. L2 ಅಂತ L2 ಅಂತ ಇಂಗ್ಲೀಷಲ್ಲಿ ಬರೆದರೆ LL, ದ ಲ್ಯಾಟಿಟ್ಯೂಡ್ ಆ್ಯಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಕ್ಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲ ಅಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ L2 ಮುತ್ತ ಹಬ್ಬಿ ಅಂತ ಹೇಳ್ತಾ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂಥ ಚಿತ್ರವಾಗಿ ಚಿತ್ರತಂಡಕ್ಕೆ ಎಲ್ಲರಿಗಿಂತ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋದು, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ಇದನ್ನ ನಾನು ತುಂಬ ಖುಷಿ ಆಗ್ತದೆ. ನಾನು ತುಂಬ ಮಾಧ್ಯಮ ಮಿತ್ರರನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ, ಸಹೋದರರನ್ನ ನೋಡ್ತಾ ಇದ್ದೀನಿ, ನಮ್ಮ ಮನೋ ಇದ್ದಾರೆ. ನನಗೆ ಯಾಕೆ ಬರುತ್ತೆ, TV ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರಮಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡ್ಲಿಕ್ಕೆ ಶುರು ಮಾಡಿದಂಥ ದಿನ, ಅದು 90s. ಭಾಳ ಸಪೋರ್ಟ್ ಮಾಡೋರು, ಒಳ್ಳೆ ವ್ಯಕ್ತಿ ಅಂದರೆ ಸುಧೀಂದ್ರ ಸರ್, ಅಷ್ಟು ಶಾಂತಮೂರ್ತಿ. DV ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್, ದ ಟೇಕ್ ಆಫ್ ಇಸ್ ಡಿಫರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ, ಸೊ ವೆಂಕಟೇಶ್ ಇದ್ಮೇಲೆ ಎಲ್ಲೂ ಮುಸಿ ಹೋಗೋದೇ ಇಲ್ಲ. ಸೊ ಐ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಅಂಡ್ ಹಿಸ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ ಹಿಯರ್, ಬೋತ್ ವಿಜುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ. ಸಂಗೀತ ನೀವು ಹುಟ್ಟಿ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಪ್ಪ, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 ನವೆಂಬರ್ 14 ಚಿಲ್ಡ್ರನ್ಸ್ ಡೇ, ಮೊದಲನೇ ಕಚೇರಿ. ಅದರ ಕವರೇಜ್ ಆದಂಥ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರೆದಂಥ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ, ಧನ್ಯವಾದ. ನನ್ನನ್ನು ಇಲ್ಲಿ ಮಟ್ಟಕ್ಕೆ ಕಲಿತು ನೀವು ಕೂಡ ಸಿಂಹಪಾಲು ನಿಮ್ದಿದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾತಸ್ಮರಣೀಯ ವಂದಿಸ್ತೀನಿ. ತಂದೆ ತಾಯಿಯಲ್ಲಿ ನನ್ನ ಗುರುಗಳನ್ನೆಲ್ಲ ಸ್ಮರಿಸಿ ವಂದಿಸಿ L2 ಮುಕ್ತ ಗ್ಲೋಬಲ್ ಆಗಿ
ಶುಭ ಹಾರೈಸ್ತಾ ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಟೀಮ್ಗೆ ನಾವು ಅಭಿನಂದಿಸ್ತಾ ಮತ್ತೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕಿನ ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ ನನ್ನ ನಂಬಿಕೆ ಬರಲ್ಲ. ಯಾಕೆಂದ್ರೆ ಈಗ ನನಗೆ ಅರ್ಥ ಆಗ್ತಾ ಇದೆ ನಮ್ಮ ಗುರುಗಳು ಹೇಳಿದಂಗೆ ಸಾರೇ ಇದರ ಅರ್ಥ ಏನು ಅಂತ ಈಗ ಒಂಚೂರು ತಗೊಂಡ್ಬಿಡ್ತಾ ಇದ್ದೀನಿ ಅನ್ಸುತ್ತೆ. ಸೊ ಸಾಧನೆಗೆ ನೀವು ಒಂದು ದಾರಿಯನ್ನ ಹಾಕಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಇದ್ದಾರೆ ನಾವು ಬಹಳ ಚಿಕ್ಕ ವಯಸ್ಸಿನಿಂದ ನನ್ನ ಕಚೇರಿ ಕೇಳಿದಂತೆ ಸರ್ ಸಾಹೇಬ್ ಹೇಳಿದ್ರು. ನಮ್ಮ ನೇರ್ಲಿಗೆ ಅವರು ಇದ್ದಾರೆ, ಉಮೇಶ್ ಬಂದ್ಕಾಳ್ ಇದ್ದಾರೆ. ವರ್ಕ್ ಟುಗೆದರ್ ಫಾರ್ ದ ಮೂವಿ ಮಾರ್ತಾಂಡ ಮಂಗಲಿ ಸಾಕ್ಷಿ. ಸೊ ಇದೆಲ್ಲ ನಸ್ಟಾಲ್ಜಿಕ್ ಮೆಮರೀಸ್ ಇದೆ. ನಾನು ಆ ದಿನ ನಾನು ವೇಟ್ ಮಾಡ್ತೀನಿ. ನನ್ನ ಶಿಷ್ಯ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ. ಅದಾದಷ್ಟು ಬೇಗ ಪ್ರಸನ್ನ is a visionary. He is a dreamer. He is a very hard working, ತುಂಬಾ ಶ್ರಮ ಪಡುವಂಥ ವ್ಯಕ್ತಿ. ಆ ಶ್ರಮಕ್ಕೆ ತಾಯಿ ಶಾರದೆ ಭಗವತಿ ಹರಿಸಿ ಆ ಭಗವಂತ ಯಶಸ್ಸನ್ನ ಖಂಡಿತ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಶುಭ ಹಾರೈಸ್ತಾ ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಲ್ರೆಡಿ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಕೊನೆಗೆ 2 ಸಾಲಿನ ರಾಗಮಂಡಲ ನನ್ನನ್ನು ಇಲ್ಲಿ ಕರೆಸಿದಂಥ ರಾಗಮಂಡಲದ 2 ಸಾಲುಗಳನ್ನ ನಿಮಗಾಗಿ ಹಾಡಿ ನಾನು ಇಲ್ಲಿಂದ ಇರುತ್ತೆ. ಹಾಗಾಗಿ ನವಿಲಿನ ಮುಗ್ಧತೆಗೂ ನವಿಲಿನ ಕ್ರೂರತೆಗೂ ನಮ್ಮ ಮುತ್ತಾನ ಮುಗ್ಧತೆಗಿರುವ ನಂಟನ್ನ ಥಿಯೇಟರ್ ನೋಡೋಣ ಅಂತ ಹೇಳ್ತಾ ಇದೀನಿ. ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಸಿನಿಮಾದ ಹಾಡುಗಳನ್ನ ನಿಮ್ಮ ಮಡಿಲಿಗೆ ಹಾಕುವಂತಹ ಸಮಯ ಮತ್ತೊಮ್ಮೆ ವೇದಿಕೆ ಅಂತ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಕೇಶವ್ ಅವರು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹುಬ್ಬಳ್ಳಿ ಹೇಗಿದ್ದೀರಾ? ಒಂದಷ್ಟು ಜನ ಮಾತ್ರ, ಎಲ್ಲರೂ ಇಲ್ಲೇ ಇದ್ದೀರಲ್ವಾ ಹುಬ್ಬಳ್ಳಿಲಿ? ಇನ್ನೊಂದು ಸ್ವಲ್ಪ ಬರಲಿ ಸರ್. 1 2 3 ಕಮ್ ಆನ್. ಇನ್ನೊಂದು ನಿಮ್ಮೆಲ್ಲರಿಗೋಸ್ಕರ ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಇಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಮಾಧ್ಯಮ ಮಿತ್ರರು ನಮಗೆ ಬೆಂಗಳೂರಿಂದ ಬಂದಿದ್ದಾರೆ, ಹುಬ್ಬಳ್ಳಿ, ಧಾರವಾಡ, ಗದಗ ತುಂಬಾ ಕಡೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಒಂದು ಜೋರ ಚಪ್ಪಾಳೆ ಪ್ಲೀಸ್. ಕಮ್ ಆನ್, ದೇ ಡಿಸರ್ವ್ ಇಟ್. ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್. ನಾನು ತುಂಬಾ ಥ್ಯಾಂಕ್ಸ್. ಸುಧೀರ್ ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಡನ್ ಫಾರ್ ಅಸ್. ಸುಧೀರ್ ಸರ್ ತುಂಬಾ ಥ್ಯಾಂಕ್ಸ್ ನಿಮ್ಮ ಅಲ್ಲಿನ ಬಂದಿದ್ದಕ್ಕೆ. ಸೊ ಆರ್ ಯು ರೆಡಿ? ಓಕೆ. ಸೊ ನಾನು ವಿಷಯನ ಎವ್ರಿ ಟೈಮ್ ಹೇಳ್ತಾ ಇದ್ದೀನಿ. ವಿ ಹ್ಯಾವ್ ಡನ್ ಕ್ವೈಟ್ ಎ ಫ್ಯೂ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಅದರಲ್ಲಿ 8 ಮುತ್ತ
ಎಲ್ಟು ಮುತ್ತ ಅನ್ನೋ ಒಂದು ಚಿತ್ರ ಬಂದು ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಆಡಿಯೋ ವಿಜುವಲ್ ಎಕ್ಸ್ಟ್ರಾವಲೆಂಟ್. ವಿಜುವಲ್ ನೋಡಿದ್ರಿ ಈಗ, ಆಡಿಯೋ ಕೇಳಿದ್ರಿ ಈಗ, ಇದೇನಿದೆ ಇದು ತೃಣಮಾತ್ರ ತುಂಬಾ ಫೋಲ್ಡ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟರ್ಸ್ ಅಲ್ಲಿ ವಿಲ್ ಬಿ ಅಮೇಜಿಂಗ್. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಈಗ ಒಂದೊಂದೇ ಹಾಡು ನಾವು ಬಿಚ್ಚಿಸ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ತುಂಬಾ ವರ್ಷಗಳ ನಂತರ ಮುಂಚೆ ಸಿಡಿನಲ್ಲಿ ಎಲ್ಲ ಸಾಂಗ್ಸ್ ರಿಲೀಸ್ ಮಾಡ್ತಿದ್ರು ಸರ್. ಸೊ ಅದಾದ್ಮೇಲೆ 3 ಸಾಂಗ್ ಆಯ್ತು, 2 ಸಾಂಗ್ ಆಯ್ತು, ಇವಾಗ 1 ಸಾಂಗ್ ಬಂದಿದ್ದಾರೆ. ಸೊ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾರೆ. ಬಟ್ ನಾವು ನಮ್ಮ ಚಿತ್ರದ ಎಲ್ಲ ಹಾಡುಗಳನ್ನು ಇವತ್ತು ಎಲ್ಲರಿಗೂ ಕೇಳಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ರಿಲೀಸ್ ಆಲ್ ದ ಸಾಂಗ್ಸ್ ಫ್ರಮ್ ಎಲ್ಟಿ ಮುತ್ತ. ಸೊ ಎಲ್ಲ ಹಾಡು ಕೇಳ್ತೀರಾ ಈಗ? ಕೊಡಗು ಈ ಹಾಡು ಹೆಸರು ಬಂದು I'm learning it, making my effort. So hopefully, if I get another chance, I'll be able to speak in Kannada next time. So first of all, I would like to thank the Hi-Fi team, Sarkar sir, Prasanna sir, Shaurya sir, Surya sir, and Rohan sir, for first of all believing in me and giving me this chance. And yeah, I would like to thank the entire team here who also supported me very well during the shoot. Coming back to the hook step she was mentioning, basically we wanted to create a very simple step which can connect to people, and each and every person can dance over that step and add their own creativity to it as well while making the reels or enjoy just to dance over it. So the situation in the dance is like this. The girl who dances is invited for the party and she has her own attitude. That's why this. Yeah, thank you so much. So she has her own attitude and she also believes that she can make all the people dance on her tunes like this. So that's how this hook step actually was done. So now, how you can make or use this step differently is like, see, only this will show the attitude. You can also say, no, you can ignore people with the same step. You can also call them, come, like that. So there are different variations people can add and make their own reels. So please make many more reels and make this song, the whole music and the Eltu Mutta movie a big hit. Thank you so much. Thank you very much. Sir, Shaurya sir, Vasudha sir, so this is our team and inna itru tumba amazing characters nammali Kravin Stat File anta ಇಲ್ಲಿ ಗಿಟಾರ್ ನುಡಿಸ್ತಾ ಇದ್ದೀವಿ ನೋಡಿದ್ರೆ ನೀವು, ಅವರು ಕಾರಣಾಂತರದಿಂದ ಇವಾಗ ಬರಕ್ಕಾಗಿಲ್ಲ. ಸೊ ಮೆನಿ ಥ್ಯಾಂಕ್ಸ್ ಟು ಹಿಮ್ ಫ್ರಮ್ ದ ಹೋಲ್ ಟೀಮ್ ಅಂಡ್ ಒನ್ ಮೋರ್ ಪರ್ಸನ್ ಸುಮುಖ ಅಂತ. ಸುಮುಖ ಅವರು ನಮ್ಮ ಮೂವಿನಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೆ ಅದಕ್ಕೂ ಮುಂಚೆ ಹಲವಾರು ಕಡೆ ಬೇರೆ ನಮ್ಮ ಮೊನ್ನೆ ನಮ್ಮ ಹೀರೋಯಿನ್ ಅವರ ಎಲ್ಲೆಲ್ಲಿ ಬರ್ತಾರೆ ಅವರಿಗೆ ಒಂದು ಥೀಮ್ ಮಾಡಿದ್ದೀವಿ and he has done an amazing job. So but ಕಾರಣದಿಂದ ಅವರು ಬಂದಿಲ್ಲ ಇವತ್ತು. So this is our team and first of all I would like to bow down to this team. Thank you so much. Thank you. And ಮಧ್ಯದಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ, ಇವಳು ಯಾಕೆ ನಿಂತಿದ್ದಾಳೆ ಅನ್ಕೋಬಹುದು. ಆ ಟ್ರೈಲರ್ ಅಲ್ಲಿ ಟೀಸರ್ ಅಲ್ಲಿ ನವಿಲ್ ತುಳುವ ಅಂತ ಒಂದು ಹತ್ಕೊಂಡು ಒಂದು ಮಗು ಹಾಡೋದನ್ನು ಕೇಳೋದು ಇರ್ತಾನೆ. ಸೊ ಇದೇ ಮಗು ವಾಯ್ಸ್ ಅದು. ಸೊ ಜೋರ ಚಪ್ಪಾಳೆ ನಾವೇ ನಮ್ಮ ಕೊನೆ ಹಾಡು ಮುಂಚಿನ ಮಾಡೋದು ಎಮೋಷನಲ್ ಸಾಂಗ್ ಅಲ್ಲಿ ಕೂಡ ಅವ್ರು ಆಡ್ತಾಳೆ. ಪಾಪ ತುಂಬಾ ಆಡ್ಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಮಿಂದ ಎಲ್ಟು ಮುತ್ತ ಒಂದು ಆಲ್ಬಮ್ ಈ ತರ ಬಂದಿದೆ. ಅಂಡ್ ಮತ್ತೆ ಇನ್ನೊಬ್ರು ಭರತ್ ಅಂತಿದ್ದಾರೆ. ಭರತ್ ಸರ್ ಯಾವ ಮ್ಯೂಸಿಕ್ ಕಂಪೋಸಿಷನ್ಸ್ ಅಲ್ಲಿ ಇವ್ರು ಇನ್ವಾಲ್ವ್ ಆಗಿಲ್ಲ, ಬಟ್ ಫೈನಲ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಅಲ್ಲಿ ನಮ್ಮ ಜೊತೆ ಹೈದರಾಬಾದ್ ತನಕ ಟ್ರಾವೆಲ್ ಮಾಡಿ. ಸೊ ಹಿ ಇಸ್ ಬೀನ್ a great support to the team. Thanks each and everyone. So
That's all I can say. Thank you so much. Thank you for making Endu Mutta album this amazing. ಸರ್ ಫೋಟೋ ಹಲೋ ಸರ್ ಹಲೋ ಒಂದೇ ಒಂದು ಫೋಟೋ ಸೆಂಟ್ರ್ ಬನ್ನಿ ಸ್ವಲ್ಪ ಹತ್ರ ಬನ್ನಿ ಸರ್. ಮತ್ತೆ ಎಷ್ಟು ಚೆನ್ನಾಗಿ ನಿಮಗೆ ಏನೇನು ವಿಜುವಲ್ಸ್ ಬಂದಿದೆ. The whole credit goes to our DOP, Mr. Our Peter Vilgi ಅಂತ ಕರೀತೀವಿ. ವಿಲ್ಗಿ ವಿರಾಮ್, ಪ್ಲೀಸ್ ಕಮ್. And ತೆರೆ ಮೇಲೆ ಕಾಯ್ತಾರೆ, ಯಾವಾಗಲೂ ಇರ್ತಾರೆ ನಮ್ಮ ಎಡಿಟರ್ ಯೇಸು ಸರ್, ಪ್ಲೀಸ್ ಕಮ್. ಸೊ ಈಗೇನು ನೀವು ನಮ್ಮ ವಿಜುವಲ್ಸ್ ಎಲ್ಲ ನೋಡ್ತಿದ್ದೀರಾ, ಟೀಸರ್ ನೋಡಿದ್ದೀರಾ, ಅಂಡ್ ಇದರಲ್ಲೂ ಹಾಡುಗಳು ಎಲ್ಲ ನಮ್ಮ ಯೇಸು ಸರ್ ಕಟ್ ಮಾಡಿದ್ದಾರೆ. ಅಂಡ್ 3 ಹಾಡನ್ನ ಮಹಾದೇವ್ ಅಂತ ಅಂದ್ಬಿಟ್ಟು ಅವ್ರಿಗೆ ಬಂದಿಲ್ಲ, ಲಿರಿಕಲ್ ವಿಡಿಯೋ ಮಹಾದೇವ್ ಸರ್ ಮಾಡಿದರು. ಸೊ ಯೇಸು ಈ ಕಡೆ ಬನ್ನಿ. Thank you so much. This is our Endu Mutta musical team. And ಈ ಟೀಮ್ಗೆ ಯಾವತ್ತೂ ಪಕ್ಕ ಇದ್ದು ನೀವು ಮಾಡಿ ನಾವಿದ್ದೀವಿ ಅಂತ ಇಬ್ಬರು ಇದ್ರು. ಸತ್ಯ ಸರ್, ಪ್ಲೀಸ್ ಕಮ್. ಅಂಡ್ ಪವಿತ್ರ ಸರ್ ಬರ್ತಾರೆ ನೋಡ್ಕೊಂಡು ಪ್ರೋಗ್ರಾಮ್ ಇದ್ದೀವಿ. ಅವರು ಟೀಮ್ ಎಂಟ್ರಿ ಆಗಿದ್ದು ಕೂಡ ನೀವು ಎಲ್ಲ ಟೀಮ್ ಫಾರ್ಮ್ ಆದ್ಮೇಲೆ ಹೋಗ್ಕೊಂಡು ಜಾಯ್ನ್ ಮಾಡಿದ್ರು. ಸರ್ ಸೆಂಟ್ರ್ ಬನ್ನಿ ಸರ್. ಹೀರೋ. So this is our Endu Mutta's musical team. So ನಮ್ಮ ಟೀಮ್ಗೆ ಇನ್ನು ಮುಂದೆ ನಿಮ್ಮ ಸಹಕಾರ ತುಂಬಾ ಬೇಕಾಗಿದೆ. ದಯವಿಟ್ಟು ಹಾಡುಗಳನ್ನ ಹರಡಿಸಿ ಶೇರ್ ಮಾಡಿ. ನಿಮಗೆ ನಮಗೆ ಏನೇನು ತರ ಒಂದು ಸಹಾಯ ನಾವು ಫುಲ್ ಪೋರ್ಷನ್ ಅಂತ ನಾವೇನು ಹೇಳಿದ್ವಿ ನಮ್ಮ ಮೂವಿನಲ್ಲಿ, ಅದಕ್ಕೆ ಇನ್ಸ್ಪೈರ್ ಆಗೋ ರೀಸನ್ ಮತ್ತು ಅಗೇನ್ ದ ವೇ ಶಿ ಹ್ಯಾಸ್ ಆಕ್ಟೆಡ್ ಇನ್ ದ ಮೂವಿ ವೆರಿ ಸಟಲ್. ಮುಂದೆ ಬರಬೇಕಾ? So and I am very thankful to the God for giving such a wonderful team to me to work and thank you. ಈ ಒಂದು ಇಲ್ಲಿ ನಾವೆಲ್ಲ ನೆರೆದಿರೋ ಕೆಳಗಿಳಿದ ಮೇಲೆ ಒಂದು ಲಾಸ್ಟ್ ಡಾನ್ಸ್ ನಂಬರ್ ಇದೆ. ಡಾನ್ಸ್ ನಂಬರ್ ಆದ್ಮೇಲೆ ವಿ ವಿಲ್ ಓಪನ್ ಇಟ್ ಫಾರ್ ಮೀಡಿಯಾ ಕ್ವೆಶ್ಚನ್ ಆನ್ಸರ್ಸ್. ಸರ್ ಒಂದು ಗ್ರೂಪ್ ಫೋಟೋ ಸರ್. ಸುದಿ ನಮ್ಮ ಮೂವಿನಲ್ಲಿ ಸರ್ ಸುದಿ ಅದೇ ಅಲ್ಲಿಗೆ ಬರ್ತಾ ಇದ್ದೀನಿ. ನಮ್ಮ ಮೂವಿನಲ್ಲಿ ಒಂದು ಅಮೇಸಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ ಸುದೀಪ್ ಸರ್. ಅವರು ಅವತ್ತೇ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಲಾಸ್ಟ್ ಟೈಮ್ ನನ್ಗೊಂದು ವಾರ್ನಿಂಗ್ ಕೊಟ್ಟಿದ್ರು ಅವರು, ಸಿನಿಮಾ ಮಾಡೋದು ಖುಷಿಯಾಗಿ ಮಾಡಬೇಕು ಅಂತ. ಸರ್ ಅದೊಂದು ವಿ ಹ್ಯಾವ್ ಟೇಕನ್ ನೋಟ್ ಸರ್. ಸ್ವಲ್ಪ ಹತ್ರ ಬನ್ನಿ ಸರ್. ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ ಸರ್. ಹತ್ರ ಬನ್ನಿ ಸರ್. ಒಂದು ನಿಮಿಷ, ನಮ್ಮ ಡೈರೆಕ್ಟರ್ಗೆ ಒಂದೇ ಒಂದು ಕೊಡ್ತೀನಿ ಅವರಿಗೆ. ಮತ್ತೆ ಇನ್ನೊಂದು ಇವಳು ಮಾಡಿದಂಗೆ ನನ್ನ ಮೂವಿನಲ್ಲಿ ಶ್ಲೋಕ್ ಅಂತ 7th ಸ್ಟ್ಯಾಂಡರ್ಡ್ ಈಗ, ಬಟ್ ನಮ್ಮ ಮೂವಿನಲ್ಲಿ ಆಕ್ಟ್ ಮಾಡಿದಾಗ 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಸೊ ಇವನೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊತಾನೆ, ಬಟ್ ಕಾಣಿಸ್ಕೊಳ್ಳಲ್ಲ, ಹಂಗಿರ್ತಾನೆ ಮೂವಿನಲ್ಲಿ. ಬಟ್ ಇವನಿಗೆ ಒಂದು ತುಂಬಾ ಅರ್ಥ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್. ಸೊ ಈಗ ಐ ಜಸ್ಟ್ ಪಾಸ್ ಇಟ್ ಆನ್ ಟು ಹಿಮ್ ಓನ್ಲಿ. ಥ್ಯಾಂಕ್ ಯು. ಸರಿನಿಲ್ಲ, ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೋದು. ಈಗ ಗ್ರೂಪ್ ಫೋಟೋ ತಗೊಳ್ತಿದ್ರಲ್ಲ, ಐ ಕಾಲ್ ಮೈ ಎಕ್ಸ್ಟೆಂಡೆಡ್ ಟೀಮ್, ಅವ್ರನ್ನ ಕರ್ಕೊಂಡು ಡಾಕ್ಟರ್ ಡೇವಿಡ್ ಬನ್ನಿ, ಬೇರು, ಜೋಗಿ ರವಿ, ರಾಂಬೋಳ್ಳಿ, ಚಿಮ್ಮಿ, ತಾರಕ್, ಅವಿನಾಶ್, ಮಾರ್ಕ್, ಭೀಮಾ, ಡೇವಿಡ್ ಬನ್ನಿ. ಗ್ರೂಪ್ ಫೋಟೋ ತಗೊಂಡ್ಬರೋಣ. ಸೊ ದಟ್ ನೆಕ್ಸ್ಟ್ ಮತ್ತೆ ನಮ್ಮ ಕನ್ನಡಿಗರಿಗೊಂದು ಅತ್ಯುತ್ತಮ ಚಿತ್ರವನ್ನು ಕೂಡ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ಎದ್ದು ತಾವು ಗಮನಿಸಿರ್ಬೋದು. ನಾನು ಈ ಕಾರ್ಯಕ್ರಮಕ್ಕೆ ಗದಗನವನು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು. ಅಲ್ಲಿ ಇದ್ರು ಕೂಡ ಧಾರವಾಡದಲ್ಲಿ ಓದಿ ಕೆಲಸ ಕಾರ್ಯಗಳನ್ನು ಮಾಡಿ ಶಿವಮೊಗ್ಗದಲ್ಲಿ ಹೆಚ್ಚುವರಿ SP ಆಗಿದ್ದು, ಅಲ್ಲಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿದ್ದೇನೆ. ಸೊ ಐ ಕಮ್ ಆಲ್ ದ ವೇ ಫ್ರಮ್ ಶಿವಮೊಗ್ಗ ಟು ದಿಸ್ ಪ್ಲೇಸ್. ಇಲ್ಲಿ ಬಂದು ನೋಡಿದ್ರೆ ಎಸ್ ಸರಣಿನೇ ಸಂಗೀತಮಯವಾದಂತಹ ನೋಡಿ, ಸಂಗೀತ ಮೇಡಮ್ ಅವ್ರನ್ನ ಇವತ್ತು ಅವರಿಗೆ ಅಪೂರ್ವವಾದಂತಹ ಒಂದು ಅವರ 50 ವರ್ಷದ ನಿರಂತರ ಸಂಗೀತ
ಆಭಾರಿಯಾಗಿ ಎಲ್ಲರೂ ಕೂಡ ಅವರನ್ನು ಬಹಳ ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಸನ್ಮಾನಿಸಿದ್ದೀನಿ. ಸಂಗೀತ ಗಟ್ಟಿಯವರು ಎಸ್, ಸೂರ್ಯ ಅವರು ಎಸ್, ಸತ್ಯ ಶ್ರೀನಿವಾಸನ್ ಎಸ್. ಇದರಲ್ಲಿ ಅನೇಕ ಜನ ಈ ಚಿತ್ರದಲ್ಲಿ ಯಾಕೆ ನಾನು ಕಂಪೇರ್ ಮಾಡ್ಬೇಕಂತ ಸಮೀರಾ ಮೇಡಮ್ ಅನಿಸುತ್ತೆ. ನೀವು ಎಸ್, ವಿಚಿತ್ರ ಕಾಕತಾಳೀಯ ಇದೆಯಲ್ವಾ, ಎಲ್ಲ ಎಸ್ ಇಂದಾನೆ. ನಮ್ಮ ಡೈರೆಕ್ಟರ್ ಏನೋ ಸಂಗೀತ ನಿರ್ದೇಶಕರು ಕೂಡ ಲಾಸ್ಟ್ಗೆ KS ಕೇಶವ್ ಎಸ್. ಸೊ ಹಾಗಾಗಿ ಏನೋ ಒಂದು ಕಾಕತಾಳೀಯ ಇಲ್ಲಿ ಏನು ತೊಂದರೆ ಇಲ್ಲ. ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ನೋಡಿ ಬಂದಿದೆ. 5 ಸಾಂಗ್ಸ್ಗಳನ್ನು ನಾವು ಕಾತರರಾಗಿದ್ದೀವಿ. ನನ್ನನ್ನೇ ಹೇಗೆ ಕರೆದು ಅಂತ ಕೆಲವರಿಗೆ ಮಾಧ್ಯಮ ಮಿತ್ರರವರಿಗೆ ಸ್ವಲ್ಪ ಕುತೂಹಲ ಇರ್ಬೋದೇನೋ ಗೊತ್ತಿಲ್ಲ. ಸತ್ಯ ಶ್ರೀನಿವಾಸನ್ ಅವರು ನನ್ನ ಬ್ರದರ್ ಇಲ್ಲ, ನನ್ನ ಒಡ ಹುಟ್ಟಿದ ಸಹೋದರಿಯ ಯಜಮಾನರವರು. ಸೊ ಹಾಗಾಗಿ ಅವರು ಬಹಳ ದಿವಸದಿಂದ ನನ್ನ ಹಿಂದೆ ಬಿದ್ದಿದ್ರು. ಇಲ್ಲ ಅಣ್ಣ ಏನಾದರೂ ಮಾಡಿಕೊಂಡು ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಹಾಗಾಗಿ ನಾನು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಸಂತೋಷವಾಗಿ ನಾವು ಎಲ್ಲ ಈ ಸಿನಿ ತಂಡದವರು ಏನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಆರಂಭದಿಂದ ಅಂತಿಮವರೆಗೆ ಈ ಮಟ್ಟಕ್ಕೆ ಆ ಸಿನಿಮಾವನ್ನು ತೆಗೆದುಕೊಂಡು ಬರ್ತಕ್ಕಂಥ ವಿವಿಧ ಏನೇನು ಈ ಸಿನಿಮಾದ ಮಜಲುಗಳಿದೆ, ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಎಲ್ಲ ಟೀಮನ್ನು ತಗೊಂಡಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅದ್ದೂರಿಯಾಗಿ ಈ ಸಿನಿಮಾವನ್ನು ಪ್ರತಿಬಿಂಬಿಸೋದು ಅಷ್ಟೇ ಅಲ್ಲ, ಎಲ್ಲರ ಜನಮಾನಸದಲ್ಲಿ ನೆಲೆ ನಿಲ್ಲುವಂತೆ ಮಾಡತಕ್ಕಂಥ ಎಲ್ಲರ ಒಂದು ಏನು ಶ್ರಮ ಇದೆಯಲ್ಲ ಅದು ಅಭೂತಪೂರ್ವವಾದಂಥದ್ದು. ಅದು ಎಲ್ಲ ಶ್ರಮಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನಾನು ವೈಯಕ್ತಿಕವಾಗಿ ಎಲ್ಲ ತಮ್ಮ ಏನು ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಾದಿಯಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ 2 ಮುದ್ದ ಟೀಮ್ ಏನಿದೆ ಈ ಸಿನಿಮಾ 3 ದಿವಸದಲ್ಲಿ ವಿಜೃಂಭಿಸಲಿ, ಎಲ್ಲೆಡೆ ಸದ್ದು ಮಾಡಲಿ ಮತ್ತು ಇದು ಒಂದು ವಿನೂತನವಾದಂಥ ಒಂದು ದಾಖಲೆ ಬರಲಿ ಕನ್ನಡ ಸಿನಿಮಾದಲ್ಲಿ ಅಂತ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರೂ ಮನಸ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಲ್ಪ ಬೇಕು ಲೈಟ್ ತಗೊಳ್ಳಿ. ಲೈಟ್ ಸಭಾಂಗಣದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು ಹಾಗೆಯೇ ಹುಬ್ಬಳ್ಳಿ ಆನಂದ ಜನತೆಗೆ ನಮಸ್ಕರಿಸ್ತಾ ಎಳ್ತು ಮುದ್ದ ನಮ್ಮ ಶ್ರೀನಿವಾಸರು ನನ್ನ ಹತ್ರ ಬಂದು ಅಭಿಷೇಕ್ ಗಂಗಾಧರವರು ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರದ ಮಿತ್ರ ಶ್ರೀಧರ್ ಅವರು ಹಂಚಿಕೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಾನು ಇದನ್ನ ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂಥ ಅಷ್ಟು ಅವರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನ ಪ್ರತಿಯೊಂದನ್ನು ಕೂಡ ನನ್ನ ಕೂತಂಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಎಲ್ಲಿದ್ದೀರಿ ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವು ಟೆಕ್ನಿಷಿಯನ್ಸ್ಗಳು, ಅವ್ರ ಹತ್ರ ಸಿಗ್ಬೇಡಿ. ಯಾಕೆ ಅಂದರೆ ಅವರು ನಿಮ್ಮನ್ನು ನಮ್ಮನ್ನು ಬಿಡಲ್ಲ, ಸಿಗಾಕೊಂಡ್ಬಿಡ್ತೀವಿ. ಅದರಿಂದ ಅದು ನಾನು ಸಂಗೀತ ಹೇಳಿ ಅದು ಯಾವ ಹೇಳಿದ್ರೆ ಆಮೇಲೆ ಕೇಳಿದ್ರಿ ಹೇಳ್ತಾರೆ. ನಾನು ಇವತ್ತು ಬಹಳ ಸಂತೋಷ ಆಗಿದ್ದ ವಿಚಾರ ಏನಪ್ಪ ಅಂದರೆ, ಒಂದು ಗುರು ತಮ್ಮ ಗುರುಗಳನ್ನ ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಡಮ್ ಅವರು ಶಿಷ್ಯರಾಗಿ ಅವರನ್ನ ಇವತ್ತಿನ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರೆ ಅದು ನಿಮ್ಮ ವಿನಮ್ರತೆಯನ್ನ, ಗುರು ಪೂಜೆಯನ್ನ, ಗುರು ಧರ್ಮವನ್ನ, ನಿಮ್ಮ ಸಾತ್ವಿಕತೆಯನ್ನ ಎತ್ತಿ ಎಂಬುದು ಕೂಡ ತಪ್ಪಾಗಲಾರದು. ಹಾಗೆಯೇ ನಮಗೆ ಮಾಧ್ಯಮ ಮಿತ್ರರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದಲ್ಲಿ ಮಾತಾಡೋಂಗಿಲ್ಲ ಅಂತ. ಗೊತ್ತಾಯ್ತು 5 ನಿಮಿಷನ. ನಾನು ಇವತ್ತಿನ ಬೇಗ ಮುಗಿಸದಂತೆ ಎಲ್ಲರೂ ಮಾತಾಡೋಕ್ಕಾಗ್ತಾ ಇಲ್ಲ. ನಿರ್ಮಾಪಕರು ಆ್ಯಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋದು ಬ್ಯಾಕ್ಗ್ರೌಂಡು,
ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಅವರು ಆಯ್ಕೆ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಬಹಳ ವಿಭಿನ್ನವಾಗಿದೆ. ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅದು ಕೂಡ ತಪ್ಪಾಗಲಾರದು. ಅದನ್ನ ಅದೊಂದು ಸುಮ್ಮನೆ ಜಿಸ್ಟ್ ಕೇಳಿದೆ. ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಂದನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟ್ ಅನ್ನ ಕೈಗೆ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಅವರು ಸಾಫ್ಟ್ವೇರ್ ಹಾಕೋರು ಇನ್ನೇನೋ ನಿಂತ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಸುದ್ದಿ ಕಾಂಗ್ರೆಸ್ ಅಂತಿದ್ರಲ್ವ, ತಾವು ಕೂಡ ಆಕ್ಟ್ ಮಾಡಿದ್ರಿ. ಆದರೆ ಈಗ ಒಂದು ಖುಷಿಯಾಗಿ ಏನಪ್ಪ ಅಂದರೆ ಎಂಟೈರ್ ಟೀಸರ್ನ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲರೂ ಇನ್ವಾಲ್ವ್ ಆಗಿರ್ತಿದ್ದಲ್ಲ, ಅದು ತುಂಬ ಸಂತೋಷ ಪಡುವಂಥ ವಿಚಾರ ಆಯಿತು. ಆಮೇಲೆ ನಾನು ಇವತ್ತು ಒಂದು ವಿಶೇಷವಾಗಿ ಇವತ್ತು ನಮ್ಮ ಸಿನಿಮಾ ಟೀಮ್ ಬಗ್ಗೆ ಮುಗಿತು. ನನಗೆ ಯಾವ ಒಂದು ಕಾಕತಾಳೀಯ ಅಂತೀರೋ ಅಥವಾ ಅದು ಯಾವ ಪೂರ್ವಜನ್ಮದ ಪುಣ್ಯ ಅಂತೀರೋ, ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನು ಇಲ್ಲಿ ವ್ಯಕ್ತಪಡಿಸಲೇಬೇಕು. ಅದು ಸಂಗೀತ ಕಟ್ಟಿ ಮೇಡಮ್. ನಾನು 97ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ. ಸಿನಿಮಾ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಎಲ್ಲ ಹೊರಗಡೆ ಹೋದವನು ಬರ್ತೀನಿ. ಬಂದು ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆ ಮೇಲೆ ಕೂತಿದ್ದೆ, ಯಾರೋ ಸ್ನೇಹಿತರು ಬರ್ತಾರೆ ಅಂತ ನಾನು ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದು, ನಾನು ಮೇಡಮ್ ಇಲ್ಲಿ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದಲ್ಲ, ಬೇರೆ ಇದ್ದು ಮುಗಿಸ್ಕೊಂಡು ಬಂದೆ ಅಂತ ಹೇಳಿ ನಾನು ಅವರು ನನ್ನ ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರಿಗೆ ಏನು ಕೊಟ್ಟಿದ್ದೆ, ಅವ್ರು ಯಾವ ರೆಮ್ಯುನರೇಷನ್ನ ಅವ್ರು ಎತ್ತಿ ನನಗೆ ವಾಪಸ್ ಕೊಟ್ಟರು. ಏನು ಮೇಡಮ್ ನೀವು ಅಂತ ಕೇಳಿದೆ. ಇಲ್ಲ ಸರ್ ಇಟ್ಕೊಳ್ಳಿ ಹೇಳ್ತೀನಿ ಅಂತ. ಅದು 7,000 8,000 ಇತ್ತದು. ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂತೇಳಿ ನಿಮ್ಗೆ ನಾನು ಏನು ಕೇಳಲ್ಲ, ಒಂದು ಇದನ್ನ ಅಷ್ಟೇ ಕೊಟ್ಬಿಡಿ ಸರಿ ಕೊಟ್ಟರೆ ಅದು ವಾಪಸ್ ಕೊಟ್ಟರು. ಯಾಕೆ ಮೇಡಮ್ ಏನು ವಿಷಯ ಇಲ್ಲ ಇಟ್ಕೊಳ್ಳಿ ಸರ್. ಮೇಡಮ್ ನೀವು ಹೇಳೋದು ನಾನು ಹಿಂಗೆ ತಗೊಂಡೆ. ಇಲ್ಲ ಸರ್ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಆಗಿಲ್ಲ ಮೇಡಮ್, ವಾಯ್ಸ್ ರೆಕಾರ್ಡ್ ಆಗಿದೆಯಲ್ಲ ಆಗಿದೆ, ಬಟ್ ಅದೇನೋ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ತೆಗೆದಿದ್ದಾರೆ, ತೆಗೆದು ಬೇರೆಯವ್ರ ಕಡೆ ಹಾಡಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂದಿದ್ದೇನೆ, ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ. ನಾನು ಏನು ಇಲ್ಲ ಸರ್ ಬೇರೆ ಬೇರೆ ಮಾಡಿದರೆ ನಾನು ಮೇಡಮ್ ಒಂದು ಕೆಲಸ ಮಾಡಿ, ನಾನು ಕೊಟ್ಟಿದ್ದು ನಾವು ವಾಪಸ್ ತಗೋಬಾರ್ದು, ದಯಮಾಡಿ ನನ್ನ ಮುಂದಿನ ಚಿತ್ರದ ಅಡ್ವಾನ್ಸ್ ಅಂತ ತಿಳ್ಕೊಳ್ಳಿ ಹೇಳಿದೆ. ನೀವು ಮುಂದಿನ ಚಿತ್ರ ಮಾಡಿದಾಗ ನಾನು ಹಾಡ್ತೀನಲ್ಲ, ಹಾಡೋದೇ ನನಗೆ ತಗೊಂಡು ಗುಡಿ ಇದೆಯಲ್ಲ, ಮತ್ತೆ ಹಣ ಇಸ್ಕೊಂಡು ಹಾಡಿ ನನಗೆ ಗುಡಿ ಇಲ್ಲ ಕೆಲಸ, ದಯವಿಟ್ಟು ಇದನ್ನು ವಾಪಸ್ ಇಟ್ಕೊಳ್ಳಿ. ನನ್ನ ಸಿನಿಮಾ ರಂಗದ ನನ್ನ ಗಾಂಧಿನಗರದ ಸ್ನೇಹಿತರುಗಳ ಹತ್ರ ಇವನ್ನೆಲ್ಲ ಹೇಳಿದಾಗ ಯಾರು ಕೂಡ ನಂಬ್ತಿರ್ಲಿಲ್ಲ. ಅಂದ್ರೆ ಅಂಥ ಒಂದು ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆ ಥರದ ಒಂದು ಭಾವನೆಗಳನ್ನ ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ, ಯಾಕೆ 50 ವರ್ಷ ಆದರೆ ಇನ್ನೂ ಇವತ್ತಿನ ಈ ರೀತಿ ಇದ್ದಾರೆ ಅಂದರೆ ಅಂತ ಒಂದು ಗುಣಲಕ್ಷಣಗಳನ್ನು ಅವರು ಕೈಗೂಡಿಸಿಕೊಂಡಿರೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಕರ್ನಾಟಕದಲ್ಲೇ ಆಗಿರೋದಿಲ್ಲ ಬ್ರದರ್ಸ್, ಇದನ್ನ ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವರು ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಕಾಕತಾಳಿ ಏನೋ ಮಾಡಿದ್ರೆ ಎಲ್ಲವೂ ಕೈ ಹೊರತು ಅಲ್ಲಿಂದ ನಾನು ಅಂದರೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದು ಕೂಡ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬಹಳಷ್ಟು ಜನ ಟೆಕ್ನಿಷಿಯನ್ಸ್ಗಳ ಬಗ್ಗೆ, ನಿರ್ಮಾಪಕರ ಬಗ್ಗೆ ಮಾತಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಎಲ್ಲ ಪತ್ರಕರ್ತರು ಇಟ್ಟು ಕೊಡ್ತಾ ಇದ್ದಾರೆ, ಮುಗಿಸು ಸಾಕು ಅಂತೇಳಿ ಮುಗಿಸ್ತಾರೆ ಸರ್. ಅಲ್ಲ ಅದು ಭಾಷಣ ಮಾಡೋದು ಲೇಟಾಗಿ ಭಾಷಣ ಮಾಡೋದು ಏನಾಗುತ್ತೆ ಅಂತ ಹೇಳ್ಕೊಂಡು ಮುಗಿಸ್ಬಿಡ್ತೀನಿ. ಬಂದಾಗ ಅದೊಂದು ಹೇಳಲೇಬೇಕಾಗಿತ್ತು.
ಈಗ ಭಾಷಣ ಮಾಡ್ತಾ ಇದ್ದಂತೆ ಮಾಡ್ತಾನೆ ಇದ್ದಂತೆ ಭಾಷಣ ಯಾರೋ ಕರೆದ್ರು ಮಾತಾಡಿದ್ರೆ ಇವಪ್ಪ ಅಂತ ಹೇಳ್ಬಿಟ್ಟು ಯಾರು ಚಪ್ಪಾಳೆ ಹೊಡೆದು ಹಾಕಿಕೋದಂತೆ ಒಳಗಡೆ ಬಂದು ನಿನ್ನೂ ಮಾತಾಡ್ತಾನೆ ಇದ್ದಂತೆ ಯಾಕೆ ಏನು ಅಂತ ಹೇಳಿ ನಾವಿದ್ದವನೊಬ್ಬ ವ್ಯಕ್ತಿ ಒಂದು ಕಲ್ಲಿಂಗ್ ಅಂತಂತೆ ಅವ್ರು ಬಿಡಿದವನ ಕಲ್ಲು ಓಡಿ ಬಿಡು ಅಂತ ಹೇಳಿ ಮಾತಾಡ್ತಾರೆ ಅಲ್ಲಾರೋ ಒಬ್ಬರಿಂದ ಒಂದು ಚೀಟಿ ಕಳಿಸ್ತಾರೆ ಅಲ್ಲಪ್ಪ ಚೀಟಿ ಚೀಟಿ ನೋಡ್ಬಿಟ್ಟು ಸೇಡಿ ಬಿಸಾಕಿ ಮಾತಾಡ್ತಾರೆ ಇದ್ದಂತೆ ಓ ನಿಂಗೆ ಅದು ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ ಹೇಳಿದ್ರು ಹೊರಗಡೆ ಹೋಗೋದು ಒಳಗೆ ಬಂದು ನಾವು ಅವ್ರಿಗೆ ಮಾತಾಡ್ತಾ ಇದ್ದಂತೆ ಹಿಂದೆಗಡೆಯಿಂದ ಬಂದು ಒಬ್ಬ ಶರ್ಟ್ ಹೇಳೋದು ಸಾಕು ಸ್ವಲ್ಪ ನಿಮ್ಗೆ ಮಾತಾಡೋಣ ನಾವು ಶರ್ಟ್ ಬಿಚ್ಚಿಕೊಟ್ಟಾಗೆ ಮಾತಾಡೋದಿಲ್ಲ ಸ್ವಲ್ಪ ಹಂಗಂದ ತಕ್ಷಣ ಯಾವುದೋ ವರ್ಕೌಟ್ ಆಗಲ್ಲ ಅಂತ ಸೆಂಟಿಮೆಂಟ್ ಮುಂದೆ ಎಷ್ಟು ಶಾಲೆ ಬಂದವಲ್ಲ ಆ ಥರದ್ದು ಯಾರೋ ಒಬ್ಬರು ಗನ್ ಹಿಡಿದ್ರು ಗನ್ ಹಿಡಿಯೋಣ ಅಂತಂದು ಇಲ್ಲಪ್ಪ ನಾನು ನಿಂದಿಸ್ಬಿಡ್ತೀನಿ ಇಲ್ಲ ಇಲ್ಲ ನೀವು ಮಾತಾಡೋದು ಅದು ನಿನ್ನ ಕರ್ಕೊಂಡು ನೀವು ಮೈ ಕೊಟ್ಟು ನೀವು ಮಾತಾಡೋ ಖಚಿತ ಅವ್ರು ಯಾವ ತೋರಿಸು ಅಂತ ಸೊ ಹಿಂಗಾಗಿ ನನ್ನ ಕಲ್ಪನೆ ಅಂತ ಹಿಂಗಾಗಿ ನನ್ನನ್ನು ಇವತ್ತು ಏನು ಕರೆದು ಭಾಷಣ ಮಾಡೋಕ್ಕೆ ನಿಲ್ಲಿಸಿದರೆ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. We will answer whatever questions we have. Before that, I want to pass it on to the director. And director, very sorry to more guys. And we ನೋಡಿದ್ರೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಾಕಷ್ಟು ವಿಷಯಗಳನ್ನ ಆಲ್ರೆಡಿ ಹಂಚ್ಕೊಂಡಿದ್ದೀವಿ. ಸೊ ಈಗ ಟ್ರೈಲರ್ ಟೀಸರ್ ನೋಡಿದ್ದೀರಾ, ನಮ್ಮ ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ದೀರಾ. ಸೊ ನೀವು ಪ್ರಶ್ನೆಗಳು ಯೇಸು ಸರ್ ಇಲ್ಲಿ ಆ ಟ್ರೈಲರ್ ಎಲ್ಲ ಸ್ಟೇಟ್ ಅಂತ ಹಾಕಿದ್ದೀವಿ. ಇವಾಗ ನಮ್ಮ ಹೀರೋಯಿನ್ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ವಿಷಯ ಏನಂತಂದ್ರೆ ಈ ಸಿನಿಮಾ ಕನ್ನಡದಲ್ಲಿ ಸಾಕಷ್ಟು ಭರವಸೆ ಸಿನಿಮಾಗಳು, ಕುಟುಂಬ ಮೂಡಿಸುವಂಥ ಸಿನಿಮಾಗಳು, ಪ್ರಯೋಗಾತ್ಮಕ ಸಿನಿಮಾಗಳು ಕೂಡ ಬಂದು, ಸೊ ಆ ಸಾಲಿನಲ್ಲಿ ಇದು ಒಂದು ಸೇರುತ್ತೆ ಅನ್ನೋ ಸೂಚನೆ ಕೂಡ ನಮಗೆ ಸಿಗ್ತಾ ಇದೆ. ಸೊ ಒಳ್ಳೆಯದಾಗಿ ನನ್ನ ಪ್ರಶ್ನೆ ಏನು ಅಂದರೆ, ಇದನ್ನ ಯಾವ ವರ್ಗಕ್ಕೆ ಸೇರಿಸ್ಬೋದು ಅಂದರೆ, ಹಾಡುಗಳನ್ನ ಕೇಳಿದ್ವಿ, ಕೊಡವ ಹಾಡುಗಳನ್ನ ಕೇಳಿದ್ವಿ. ಸೊ ಅಲ್ಲಿಗೆ ಕೊಡವ ಭಾಷೆ ಕೇಳಿದ್ರೆ ಇದು ಪ್ರಾದೇಶಿಕ ಭಾಷೆಯ ಸಿನಿಮಾ ಅನ್ನೋ ಅನುಮಾನ ಬರ್ತದೆ. ಕನ್ನಡ ಸಿನಿಮಾ ಹೌದು ಕೇಳಿದ ತಕ್ಷಣ ಒಂದು ತಕ್ಷಣ ಎಲ್ಲೋ ಕಡೆಗೆ ಅನುಮಾನಗಳು, ಪ್ರಶ್ನೆಗಳು ಬರ್ತವೆ. ಇದಕ್ಕೆ ನಿರ್ದೇಶಕರು ಉತ್ತರ ಕೊಟ್ಟು ಚೆನ್ನಾಗಿದೆ. ಒಂದು ಪ್ರದೇಶಕ್ಕೆ ಸೀಮಿತವಾದ ಸಿನಿಮಾ ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ನಂಬಿಕೆ ಇಟ್ಟು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗು ಸೀಮಿತ ಅಲ್ಲ, ಕೊಡಗಿನ ಕಥೆನ ಇಡೀ ಕನ್ನಡ ಕೇಳಕ್ಕೆ ಹೋಗ್ತಿದ್ವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳ ಸಪೋರ್ಟ್ ಮಾಡಿದ್ರೆ ಕನ್ನಡದ ಆಚರಣೆಗಳ ಟ್ರೈ ಮಾಡ್ತಿದ್ವಿ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾವೊಬ್ಬ ಸ್ಟಾರ್ನ ನಟಿಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬ್ರು ಸೇರ್ಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇರುವಂಥ ಒಂದು ವಿಜುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ. ಶುರುವಾಗಿದ್ದು ಹೇಗೆ ಮತ್ತೆ ಶುರುವಾದ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಜುವಲ್ ತರಬಹುದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಕ್ಕೆ ನಾವು ಯಾವುದು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ ಫಿಲ್ಮ್ ಮಾಡೋದು ಮುಂಚೆ ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅವರೇ ಮುಕ್ತ ಆಗಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತೂ ಆಸ್ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಮ್ ಮುಕ್ತಾನ ಈಗಿನ ಮೂಮೆಂಟ್ ಇವ್ರನ್ನ ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ಲ ಅನಿಸ್ತು. ಅಲ್ಲಿಂದ ಇದು ಬೆಳೀತಾ ಹೋಗ್ತು ಸರ್. ಆ ಸಣ್ಣ ಟೀಸರ್ ಹೋಗಿ ಸತ್ಯ ಸರ್ ನಮ್ಮ ಮೇಲೆ ಭರವಸೆ ಇತ್ತು. ಎಲ್ಲಿ ಮುಕ್ತ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬ ದೇವಯ್ಯಣ್ಣ ಅಂತಿದ್ದಾರೆ, ಅವ್ರ ಮೂಲಕ ರವೀಂದ್ರ ಸರ್ ನಮ್ಮ ಸಿನಿಮಾ ಮಾಡೋದ್ಮೇಲೆ ಅವರು ಇನ್ನಷ್ಟು ಭರವಸೆ ಬಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಅಕ್ಷಯ್ ಕುಮಾರ್ ಸರ್ ಮತ್ತು ಶ್ರೀಧರ್ ಕಪೂರ್ ಅವರು ಕೈ ಜೋಡಿಸಿದ್ದಾರೆ. ಸೊ ದೀಸ್ ದ ಜರ್ನಿ ಸರ್. ಈಗ ಒಂದು ಬೀಜಿಗೆ ಆ ಬೀಜಿನ ಸ್ಥಾನ ಇಲ್ಲಿ ಅರ್ಥ ಮಾಡಿದ್ರೆ ನಿಮ್ಮ ಪ್ಯಾಷನ್ ಮತ್ತು ಕೆಲಸ ಮಾಡಬೇಕು ಕಾಣ್ತಾ ಇದೆ. ಸಿನಿಮಾ ಒಳ್ಳೆಯದಾಗಬೇಕು ನಮ್ಮೆಲ್ಲ ಅಭಿಲಾಷೆಗಳ. ಆದರೆ ಇದು ಕೊಡಗು ಭಾಷೆ ಕನ್ನಡ ಎರಡು ಮಿಕ್ಸ್ ಮಾಡಿ ಸಿನಿಮಾಗಳಿಗೆ ಯಾವ ಥರ ಸಿನಿಮಾ ಒಳಗಡೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಕೊಡಗು ಎರಡೂ ಇರುತ್ತಾ ಅದು ರೈಟ್
ಸ್ವಲ್ಪ ಮಾನಿಟರ್ ವಾಲ್ಯೂಮ್ ಕೊಡ್ತೀರಾ? ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡ್ರಿ. ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ. ಪ್ರಶ್ನೆಗಳು ಗೊತ್ತಾಗ್ತಾ ಇಲ್ಲ ಈಗ. ಓಕೆ. ಇದರಲ್ಲಿ ಒಂದು 10% ಒಂದು ಸೆಂಟೆನ್ಸ್ ಅಲ್ಲಿ ಯಾವುದೋ ಒಂದು ಕಡೆ ಒಂದು ಕೊಡುವ ಭಾಷೆ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಇದೆ. 90% ಕನ್ನಡದಲ್ಲೇ ಇದೆ. ಒಂದು 10% ಅಲ್ಲಲ್ಲಿ ಕೊಡುವ ಭಾಷೆಗಳು ಬರುತ್ತೆ. ನಾವು ಏನಕ್ಕೆ ಅದು ಇಟ್ಟಿದ್ದೀವಿ ಅಂದರೆ ನೇಟಿವಿಟಿ ಯೂಸ್ ಅಂತ ಬರುತ್ತಂತ. ಸೊ ಕೆಲವು ಸೆಂಟೆನ್ಸ್ ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಎರಡು ವರ್ಷದ ಮಾಡಿ ನೋಡಿದ್ದೀವಿ ನಾವು. ನಮಗೆ ಆ ಫಿಲ್ಮ್ನಲ್ಲಿ ವೇಟ್ ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುವಾಗ ಅದು ಆ ಕ್ವೆಶನ್ ನಮಗೆ ಬಂತು. ಅದಕ್ಕೆ ನಾವು ರಿಟೈನ್ ಮಾಡಿದ್ದೀವಿ. ನೀವು ಹೇಳಿದ್ದು ಕರೆಕ್ಟ್. ಕೆಳಗೆ ಕನ್ನಡದಲ್ಲಿ ಸಬ್ಟೈಟಲ್ಸ್ ಬರ್ತಾ ಇತ್ತು. ಅದು ಜನರಲಿ ಎಲ್ಲರಿಗೂ ಅರ್ಥ ಆಗ್ಬೇಕಂತ ಹಾಕಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ವರ್ಡ್ಸ್ ವಿಚ್ ವಿ ಯೂಸ್ ಇನ್ ಗೋವಾ ದಟ್ ಶುಡ್ ಸರಿ. ಹೈಫೈ ಸ್ಟುಡಿಯೋಸು ಮತ್ತು AC22 ಈ ಎರಡು ಕೊಲಾಬ್ರೇಷನ್ ಹೇಗಾಯಿತು? ಸೊ ಈ ಪ್ರೊಫೆಷನಲ್ಸ್ ಮಾಡೋ ಉದ್ದೇಶ ಬೇರೆ ಇಂಟೆನ್ಷನ್ ಏನೇನಿದೆ? ಇನ್ನೂ ಬೇರೆ ಬೇರೆ ಸಿನಿಮಾ ಸರ್, ಅದು ಅದ್ಭುತವಾದ ಕ್ವೆಶ್ಚನ್. ನಾನು ಹೇಳೋದಕ್ಕಿಂತ ಪವಿತ್ರ ಸರ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾನು ಸದ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ ಈ ಮೂವಿ ಬಗ್ಗೆ ಬಂದಾಗ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀವಿ ಸರ್. ಒಂದು ಹೊಸ ಕನ್ನಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋ ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ಯಾವ ಡೈಲಿ ಬರೀ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಇವೆಂಟ್ ವೆಟ್ಟ ಮಾಡಿದ್ರು ಬಿಡಿ ಕೂಡ. ಸೊ ನಮ್ಗದ್ರಲ್ಲಿ ಯೋಚನೆ ಇದೆ, ಹೊಸಬ್ರು ಬಂದಾಗ ಖಂಡಿತವಾಗ್ಲೂ ಸರ್. ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಇದಕ್ಕೆ ಬಂದಿದ್ದೀನಿ ಸರ್. ನಿರ್ದೇಶಕರಿಗೆ ಯಾಕೆ ನೋಡಿದಾಗ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅಂತ ಕೇಳ್ತಾ ಇದೆಯಾ? ವಾಯ್ಸ್ ಮಾತಾಡ್ತಾರೆ ಸರ್. ಇದು ಬೀದರ್ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅನ್ಸುತ್ತೆ. ಈ ಕಂಟೆಂಟ್ ಇಲ್ಲಿ ಹೇಗಿದೆ? ರಿಯಲ್ ಇನ್ಸಿಡೆಂಟ್ ಈ ಕಥೆ ಹೇಗೆ ಹೋಗಿದೆ ಅಂತ ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೆ. ಈ ಕಥೆ ಹೇಗೆ ಬಂತು ಅಂತ ಹೇಳಿದ್ವಿ. ಇದು ಮಡಿಕೇರಿನಲ್ಲಿ ನಡೆಯೋದಂತ ಕೊಡಗು ಕಥೆ. ನಾನು ಕೊಡಗಿನವನೇ. ಸೊ ಅಲ್ಲಿ ಜನರನ್ನು ನೋಡಿದ್ದೀನಿ. ಈ ಜನಗಳೆಲ್ಲ ನಮ್ಮ ಕಣ್ಮುಂದೆನೇ ಬದುಕಿದ್ದು. ಕೆಲವರಿಗಿಲ್ಲ, ನೀವು ಕೆಲವರು ಇದ್ದಾರೆ. ಸೊ ಅವ್ರು ನಮ್ಮ ಮುಂದೆ ಇದ್ದು ಬದುಕಿದ್ದು ಹೋದ್ರು ಕೆಲವರೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅಂತ ಹೇಳೋದು ಟ್ರೈ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಕೆಲವು ರಿಯಲ್ ಇನ್ಸಿಡೆಂಟ್ನ ವಿ ಆರ್ ಟೋಲ್ಡ್ ಇನ್ ಫಿಕ್ಷನ್ ಅಲ್ಲಿ ಸಿನಿಮ್ಯಾಟಿಕ್ ಆಗಿ ಏನು ಹೇಳಬೇಕು ಅಂತ ಹೇಳೋದು ಸರ್. ಶೂಟಿಂಗ್ ಕಂಪ್ಲೀಟ್ ಕೊಡಗಲ್ಲೇ ಮಾಡಿದೆ. ಹೌದು ಸರ್. 55 days ಕಂಪ್ಲೀಟ್ ಕೂಡಲೇ ಶೂಟ್ ಮಾಡಿದ್ದು. ಒಂದು 3 days ಮಾತ್ರ ನಾನು ಕೊಡಗಲ್ಲಿ ಶೂಟ್ ಮಾಡೋದು. ಮಾಟಿ ಸಾಂಗಲ್ಲಿ ಏನು ನೋಡೋದಲ್ಲ, ಇದು ಶಾರ್ಟಿಂಗ್. ನಿಮ್ಮ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಟನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಟನ? ಇದು ಒಂದು ಸಂಘರ್ಷಣ ಸಿನಿಮಾ ಸರ್. ಅವನು ಮುಂದಕ್ಕೆ ಹೋರಾಡ್ತಾನೆ. ಒಂದು ಮುಖ್ಯ ಉದ್ದೇಶ ಅಂದರೆ ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಯಾರಾದರೂ ಸತ್ರೆ ನಾನು ಬದುಕ್ತಾನೆ. ಇದು ಯಾರ ವಿರುದ್ಧ ಹೋರಾಟ ಮಾಡಲ್ಲ. ಅವನು ಬದುಕಬೇಕು ಅನ್ನೋ ಛಲ ಇರುತ್ತೆ. ಹಾಗಾಗಿ ಬದುಕಿನ ಛಲ. ಸುದೀಶ್ ಸರ್, ನಿಮ್ಮ ಪಾತ್ರದ ಬಗ್ಗೆ ಅಂದರೆ ತುಂಬ ಬಿಸಿಯೆಸ್ಟ್ ನಟರಲ್ಲಿ ನೀವು ಇತ್ತೀಚಿನ ದಿನಗಳಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಬಿಕಾಸ್ 2-3 ಕಡೆ ನೀವು ಟೀಮ್ನಲ್ಲಿ ಕಾಣಿಸ್ಕೊಂಡಿಲ್ಲ. ನಿಮ್ಮ ಪಾತ್ರ ಮತ್ತೆ ಹೊಸ ಟೀಮ್ ಜೊತೆಗೆ ವರ್ಕ್ ಮಾಡುವಂಥ ಒಂದು ಅನುಭವ ಈ ಚಿತ್ರದಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅದು ಒಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ.
ಸ್ವಲ್ಪ ಹೇಳ್ತಾರೆ ಇದೆ ಇಲ್ಲ ಅಂತ ತುಂಬ ದಿನ ಹೊಸ ಟೀಮ್ ಅನ್ಸೋದಿಲ್ಲ ಸರ್, ಯಾರೋ ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ರೀತಿ ಎಲ್ಲವನ್ನೂ ಕಲಿಸಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತ ನಾವು ಮಾಡ್ತಾನೆ ಕಲಿಬೋದು. ಹಂಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ನನಗೆ ಯಾರೋ ಹೊಸರು ಅನಿಸೇ ಇಲ್ಲ, ಟೀಮ್ ಜೊತೆ ವರ್ಕ್ ಮಾಡುವಾಗ. ಹಂಗಾಗಿ ನೀವು ಯಾವುದೇ ಇದು ಕರೆದು ಬರ್ತೀನಿ, ಬಿಕಾಸ್ ಅದ್ರ ಮೇಲೆ ಇರೋ ಪ್ರೀತಿ ನನಗೆ ಗೊತ್ತಾ ಸಿನಿಮಾ ಮೇಲೆ. ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರಲ್ಲ, ಸೊ ನಮ್ಗೆ ಯಾವುದು ಗೊತ್ತು ಅನಿಸಿಲ್ಲ. ಅಂದರೆ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀವಿ. ತುಂಬಾ ರಾ ಆಗ್ತಿದ್ದಾರೆ ಆ್ಯಕ್ಚುಲಿ, ಅದನ್ನೇ ರಾ ಆಗಿತ್ತು ಆ್ಯಕ್ಚುಲಿ. ಸೊ ಅದೇ ಸಿನಿಮಾ ಟೀಸರ್ ನೋಡಿದರೆ ತುಂಬ ರಾ ಆಗ್ತಿದ್ದೀರ, ಹಾಗಾಗಿ ರಾ ಸ್ಟೋರಿ ಅಂತ ಹೇಳ್ತಿದ್ರು. ಬಟ್ ಬೇಸಿಕಲಿ ಇವಾಗ ಮೆಟಾಫರಿಕ್ ಆಗಿ ನೀವು ಈ ಒಂದು ಚಿತ್ರದಲ್ಲಿ ನವೀನ್ ಮತ್ತೆ ಅವರ ಸಾವಿನ ಒಂದು ನಡುವೆ ನಡೆಯುವಂಥ ಒಂದು ಜಗಳನ್ನ ತೋರಿಸೋದು ಕೊಟ್ಟಿದ್ದೀರಾ. ಸೊ ಆ ಒಂದು ಥಿನ್ ಲೇಯರ್ನ ಕಂಪ್ಲೀಟ್ ಮೂವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹೌದು ಸರ್, ನಾವು ಮುಕ್ತಾನ ನವೀನ್ಗೆ ಹೋಲಿಸಿದ್ವಿ. ಅವನಲ್ಲಿ ಇನ್ನೋಸೆನ್ಸ್ ಇದೆ, ವೈಲ್ಡ್ನೆಸ್ ಇದೆ. ಸೊ ಪ್ರತಿ ಮನುಷ್ಯನೂ ಇರುತ್ತೆ. ನಮ್ಮ ಮನೆಯಲ್ಲಿ ಆ ಇನ್ನೋಸೆನ್ಸ್ ಯಾವಾಗ ಆಚೆ ಬರುತ್ತೆ, ವೈಲ್ಡ್ನೆಸ್ನ ಯಾರು ಆಚೆ ತರ್ಬೋದು. ಸೊ ಕಾಳಿಗೆ ಸಪೋರ್ಟ್ ತುಂಬ ಇದ್ದಾರೆ, ಹೇಗೆ ಅಂತ ಈ ಸಾಂಗ್ ಪ್ಯಾಟರ್ನು ಮತ್ತು ರೀರೆಕಾರ್ಡಿಂಗ್ ಯಾವುದು ಹೆಚ್ಚು ಚಾಲೆಂಜಿಂಗ್ ಆಗುತ್ತೆ? ಈ ಸಾಂಗ್ ಮತ್ತು ರೀರೆಕಾರ್ಡಿಂಗ್ ಪ್ಯಾಟರ್ನ್ ಯಾವುದು ಹೆಚ್ಚು ನಿಮಗೆ ಚಾಲೆಂಜಿಂಗ್ ಆಗಿ ಅನಿಸಿದೆ? ಸರ್ ನಮ್ಮದು ಸಾಂಗ್ಸ್ ಎಲ್ಲ ನೋಡಿದ್ರೆ ನೀವು ಸಾಂಗ್ಸು ಇಟ್ಸ್ ಅ ಪಾರ್ಟ್ ಆಫ್ ರೀ ರೆಕಾರ್ಡಿಂಗ್ ಸರ್. ಸೊ ಚಾಲೆಂಜಿಂಗ್ ಅಂದರೆ ದ ಹೋಲ್ ಮೂವಿ ವಾಸ್ ಚಾಲೆಂಜಿಂಗ್, ಬಟ್ ಸಾಂಗ್ಸ್ ಅನ್ನೋದನ್ನ ನಾವು ಬಿಟ್ ಬೈ ಬಿಟ್ ನಾವೇನು ಜನಗಳಿಗೆ ತೋರಿಸ್ತಿದ್ವಿ, ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಟು ಮಿ. ಸೊ ಬಿಕಾಸ್ ಅದು ಆ ಕಥೆ ಒಳಗೆ ಹೊಂದ್ಕೊಂಡೇ ಹೋಗ್ಬೇಕಿತ್ತು ನಮಗೆ, ಅದು ಸೆಪರೇಟ್ ಆಗಿರೋ ಚಾನ್ಸ್ ಇರಲಿಲ್ಲ ನಮಗೆ. ಇದು ಈ ಸಾಂಗ್ ಏನು ಮಾಡಿದ್ವಿ, ಎಷ್ಟು ಜನ ವರ್ಕ್ ಮಾಡಿದ್ವಿ ಟೀಮ್, ಅದು ಎಷ್ಟು ಸಮಯ ತಗೊಂಡ್ರೆ? ಸರ್ ಟೋಟಲಿ ನಮ್ಮ ಟೀಮಲ್ಲಿ ಇದ್ದಿರಲ್ಲ. ಸೊ ಇವರಲ್ಲದೆ ಇನ್ನೂ ಒಂದು 3 ಜನ ಇಬ್ಬರು ಇದ್ದಾರೆ, ಅವರು 3 ಜನ ಇದ್ದಾರೆ, ಅವ್ರು ಇರಲಿಲ್ಲ ಇವತ್ತು. ಸೊ ಇದು ನನ್ನ ಟೀಮ್ ಆ್ಯಕ್ಚುಲಿ. ಆ್ಯಂಡ್ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಲೈನಲ್ಲಿ ನಾವು ಮುಗಿಸಿದ್ವಿ ಸರ್. ಒಂದು ನಿಮಿಷ ಅದಕ್ಕೆ ಆ್ಯಡ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಮಾಡಿದ್ರು ನಾವು ಕತೆಗೆ ಎಷ್ಟು ಆಳವಾಗಿ ಎಲ್ಲಿಬಿಟ್ಟಿದ್ದೀವಿ ಅಂತಂದರೆ, ಏನೋ ಒಂದು ಥಾಟು ಮತ್ತೆ ನಮಗೆ ಕೇಳಿದ್ರೆ ನಾನು ನಿಮ್ಗೆ 2-3 ದಿನ ವಿತಿನ್ 2-3 hours ನಿಮಗೆ ಸಾಂಗ್ ಮಾಡಿಬಿಟ್ಟೆ. ಅದನ್ನು ಕೆಲವರು ಫೈನಲ್ ಕೊಡೋದಕ್ಕೆ ಟೆಕ್ನಿಕ್ ಮತ್ತು ಟಿವಿನ ಒಂದು ಸಾಂಗ್ ರಫ್ ಆಗಿ ಬರುತ್ತೆ, ಅದು ಇಮಿಡಿಯೇಟಾಗಿ ಒಂದು ವಿತಿನ್ 2-3 hours ಮಾಡಿದ್ರು ಸರ್. ಇನ್ಫ್ಯಾಕ್ಟ್ ಒಳ್ಳವ ಸಾಂಗ್ ಏನು ನೋಡಿದ್ರಿಲ್ಲ ಸರ್, ಒಳ್ಳವ ಮತ್ತೆ ದೂರಾಗಿದ್ದೀರಿ. ಇನ್ಫ್ಯಾಕ್ಟ್ ಅದನ್ನ ಮ್ಯೂಸಿಕ್ ಪ್ರಾಡಕ್ಟ್ ನಾನು ಡಿಗ್ರಿನಲ್ಲಿ ಮೊದಲಲ್ಲಿ ಹೇಳಿದೆ, ನಾನು ಕಾರ್ಪೊರೇಟಲ್ಲಿ ಸರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಕಾರ್ಪೊರೇಟಲ್ಲಿ 13 ವರ್ಷ ಕೆಲಸ ಮಾಡ್ತಿದ್ದೆ. 2015 ಸರ್ ಹೇಳಿದ್ರಲ್ಲ 10 ವರ್ಷ ಅಂತ, 2015ರಲ್ಲಿ ನಾನು ಕೆಲಸ ಬಿಟ್ಟು ಹಾಡಕ್ಕೆ ಬಂದೆ. ಹಾಡ್ಕೊಂಡು 2019 ಹಾಡ ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿರೋ ಲೈವ್ ಮ್ಯೂಸಿಕ್ ಕಂಪೋಸರ್ನ ಆ ಒಂದು ಚಿಂಪ್ ಬಿಟ್ಟಿದ್ದು ರವಿ ಕಸೂರ್ ಸರ್. ಯಾಕಂದ್ರೆ ಒಂದು ಸ್ಮಾಲ್ ಕೋರ್ಸ್ ಒಂದು ಕಾನ್ಫರ್ ಮಾಡಿದ್ರು. ಸೊ ಆ ಕೋರ್ಸ್ ಒಂದು 15 days ಕೋರ್ಸ್ ಅಷ್ಟೇ ಸರ್. ಆ 15 days ಕೋರ್ಸಲ್ಲಿ ಅವರು ನಮಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಹತ್ರ, ದಿನ ರಾತ್ರಿ ಬೆಳಿಗ್ಗೆವರೆಗೂ ನಮ್ಮ ಜೊತೆ ಆಗಿರ್ಬೇಕು. ಸೊ ಆ ಒಂದು ಪ್ರಾಬಬ್ಲಿ ಅದರಿಂದ ಈ ಒಂದು ಸೌಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಏನೇ ಇದ್ರೂ ನನ್ನ ಗುರುಗಳೇ ನನಗೆ ಅವಾಗ ಕಲಿಸಿದ್ದೀನಿ. ಅದಕ್ಕೆಲ್ಲ ನನ್ನ ಗುರುಗಳು ಅವರು ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ನನ್ನ ಥಾಟ್ ಪ್ರೋಸೆಸ್ ಏನಿದೆ ಅದು ಪ್ರಾಬಬ್ಲಿ ಅಲ್ಲಿಗೆ ಹೋಗುತ್ತೆ ಸರ್, ಅವ್ರಿಗೆ ಹೋಗುತ್ತೆ. ಬಟ್ ನನ್ನದೇ ಒಂದು ಚಾನ್ಸ್ ನಾನು ಮೂಡಿಸ್ತಾ ಹೋಗ್ತೀನಿ. ಆ್ಯಂಡ್ ಅವರು ಮಾಡಿದ ಒಂದು ಸತ್ತಲ್ಲಿ ಒಂದು ಸ್ವಲ್ಪ ಸರ್ ಇದು ಮಾಡಿದ ಒಂದು ಬೇರೆ ಬೇರೆ ಲೆವೆಲ್ಗೆ ಇರುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಷ್ಟು ತಾಳ್ಮೆಯಿಂದ ಇವಾಗಲೂ ಪೇಷನ್ಸ್ ಅಲ್ಲಿ ನೀವೆಲ್ಲರೂ ಇಂಟರ್ವ್ಯೂ ತಗೋತಾ ಇದ್ದೀರಾ, ಅದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಮಾಡಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಮೀಡಿಯಾ. ಸೊ ನನ್ನ ಹೆಸರು ಪ್ರಿಯಾಂಕಾ ಬೆಳಲಿ ಅಂತ. ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಲ್ಲಿ. ಈ ಥರ ಇರುತ್ತೆ, ಈ ಥರ ಒಂದು ನೆಗೆಟಿವಿಟಿ ತಕ್ಕ ನಾವು ಈ ಥರ ಒಂದು ಚಿತ್ರ ಮಾಡ್ತಾ
ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ. ಕೊಡಗು ಅಂತ ಅಂದರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತು ಅಲ್ಲಿ ಜನ ಬೇರೆ ಥರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲಿ ಈ ಥರದೊಂದು ವರ್ಗದವ್ರಿದ್ದಾರೆ, ಈ ಥರದೊಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗ್ಲೂ ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗಲೇ ನನಗೆ ಗೊತ್ತಾಗಿದೆ. ಸೊ ಈ ಥರದೊಂದು ಜನ ಇದ್ದಾರೆ ಅಂತ. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಒಂದು ಸೆಟ್ ನೋಡಿ ಓಕೆ ಈ ಥರ ಮಾಡಬೇಕು, ಈ ಥರ ಹೀಗಿರಬೇಕು ಅಂತ 3 ದಿನ ತಗೋತು ನನಗೆ. ನಾನು ಮೊನ್ನೆ ಆಗೋದು. ಸೊ ಕಾಲೆಲ್ಲ ಫುಲ್ ನೀಟಾಗಿ ನಾವು ಮೆಡಿಕ್ಯೂರ್ ಎಲ್ಲ ಮಾಡಿಕೊಂಡು ಸೆಟ್ ಹೋಗಿದ್ವಿ. ಸೂರ್ಯ ಸರ್ ಹೇಳಿದ್ರು ಬನ್ನಿ ಕಾಸ್ಟ್ಯೂಮ್ ಆಗಿದೆ, ಮೇಕಪ್ ಆಗಿದೆ, ಇನ್ನೂ ಏನು ಸರಿಯಾಗಿಲ್ಲ ಅಂದರು. ಸೊ ಅಲ್ಲೇ ಒಂದು ಹೊಂಡದಲ್ಲಿ ಕೆಸರಿತ್ತು, ಒಂದು ಹೊಂಡದಲ್ಲಿ ಇಳಿದಿದೆ ಸರ್, ನಿಜವಾಗ್ಲೂ ಇಳಿದಿದೆ. ಸೊ ಇಲ್ಲಾದ್ಮೇಲೆ ಈಗ ಕರೆಕ್ಟಾಗಿದೆ, ಓಕೆ ಶಾರ್ಟ್ ಅವಾಗ ಹೇಳಿದ್ರು. ಸೊ ಹೀಗೆ ಇರ್ತಾರೆ ಅಂತ. ಸೊ 4th ಡೇ ನಾನು ಮೊನ್ನೆ ಬ್ಯಾಕ್ ಮಾಡಿದ್ರೆ ನಾನೇ ಮುದ್ದೆ ಆಗಿದೆ. ಸೊ ಸಿನಿಮಾ ನಾವು ಒಂದು ತಿಂಗಳು ನಾವು ಒಂದೂವರೆ ತಿಂಗಳು ನಾವು ಹುಡುಗರು ಶೂಟ್ ಮಾಡಿದ್ವಿ. 1 ತಿಂಗಳು ಆದ್ಮೇಲೆ ಆ ಮಳೆ, ಒಂದು ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಇಟ್ ವಾಸ್ ಅಂದರೆ ಬೆಂಗಳೂರು ಬಂದಲ್ಲೂ ನಾವು ಒಂದು ನೇಟಿವ್ನ ನಾವು ಮರೆಯೋಕೆ ಆಗ್ತಾ ಇರಲಿಲ್ಲ. ಅಂದರೆ ನಾವು ಬೆಂಗಳೂರಲ್ಲಿ ಇರೋದಾಗಲಿ ಅಥವಾ ನಮ್ಮ ಲೈಫಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ ನಾವು ಚಿಕ್ಕ ವಿಷಯಗಳನ್ನ ನಾವು ಗ್ರ್ಯಾಟಿಟ್ಯೂಡ್ ಇರ್ತೀವಿ. ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ನಾನು ಈ ಸಿನಿಮಾ ಮಾಡಿ ನಾನು ಬೆಂಗಳೂರಿಗೆ ಬಂದರೆ ನಾನು ಸಣ್ಣ ವಿಷಯಗಳು ತುಂಬ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲನೂ ನಾನು ಈ ಚಿತ್ರ ನನಗೆ ಕಳಿಸ್ಕೊಟ್ಟಿದೆ. ಸೊ ಇದನ್ನೆಲ್ಲರೂ ನೀವು ತೆರೆ ಮೇಲೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಪ್ರಸನ್ನ ಸರ್, ಸತ್ಯ ಸರ್, ಆ್ಯಂಡ್ ರುಹಾನ್ ಆ್ಯಂಡ್ ವಿಕ್ಕಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. Editor Lisu, thank you so much. So thank you so much, and my friends and family, thank you so much for supporting me. And also, media will take care of it. Thank you so much. Thank you so much, Adhikara Mamutta, co-director Shaurya Pratap. ಪಾತ್ರದ ಪ್ರಿಪ್ರೇಷನ್ ಬಗ್ಗೆ, ಯಾಕೆಂದರೆ ಆ ಸ್ಕ್ರೀನ್ ಕಾಣಿಸ್ತಾ ಇದೆ, ಬಟ್ ಕಾಣಿಸ್ತಾ ಇದೆ, ಆ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಸೊ ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಗೆ ಪ್ರಿಪ್ರೇಷನ್ ಇತ್ತು ಅನ್ನೋ ಪ್ರಶ್ನೆ. ಸ್ಕ್ರಿಪ್ಟ್ ನಾನು ಮತ್ತು ಸೂರ್ಯ ಸರ್ ಯಾವಾಗ ನಾವು ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಾ ಇದ್ವಿ ಅವಾಗೇನು ಅದನ್ನು ಜೀವನಕ್ಕೆ ನಾನು ಶುರು ಮಾಡಿದೆ. ಯಾಕಂದರೆ ನಾನು ಹೊಸ ಇದೇ ಮೊದಲನೇ ಮಗು, ನನಗೆ ಯಾವುದೇ ರೀತಿ ಅನುಭವ ಇಲ್ಲ. ಬಟ್ ಇಂಟ್ರೆಸ್ಟ್ ಇತ್ತು. ಸಣ್ಣ ವಯಸ್ಸಿಂದ ನಾನು ಸಣ್ಣ ಪುಟ್ಟ ನಾಟಕಗಳನ್ನು ಮಾಡ್ತಾಯಿದ್ದೆ. ಬಟ್ ಒಳಗಡೆ ಅದು ಸುಮ್ಮನೆ ನಲ್ಗಿರಲಿಲ್ಲ, ಅಂದರೆ ಆ್ಯಕ್ಟಿಂಗ್ ಮಾಡೋ ಹುಚ್ಚು ಇತ್ತು. ಸೊ ಈಗ ಸಿನಿಮಾ ಮುಖಾಂತರ ನನಗೆ ಅದು ಇದೆ ಇತ್ತು. ಆದರೆ ಮುಖ್ಯನಾಗಿ ನಾನು ಆ್ಯಕ್ಟ್ ಮಾಡಿಲ್ಲ, ನಾನು ಜೀವಿಸಿದ್ದೀನಿ. ಆ ಒಳಗಡೆ ಈಗ ನಲ್ಗಿದ್ದೆ. ಯಾಕಂದರೆ ಮುಂದೆ ಇನ್ನೊಂದು ಪ್ಲ್ಯಾನ್ ಇದೆ, ಅದು ಹೋಗ್ತಾ ನಾವು ಆ್ಯಕ್ಟ್ ಮಾಡ್ತೀವಿ. ಆ ಪಾತ್ರದ ಪರಿಚಯ, ಪಾತ್ರದ ಬಗ್ಗೆ ಆ ಪ್ರಿಪ್ರೇಷನ್ ಅನ್ನೋದು ಪ್ರತಿದಿನ ನಾವು ಎಲ್ಲರೂ ಸುಮಾರು ಕೇಳಿದ್ವಲ್ಲ, 6 ಪ್ಯಾಕ್ ಮಾಡ್ಬೋದಾಗಿಲ್ಲ, ನಾನು ಫಸ್ಟ್ ಟೈಮ್ ಹೀರೋ ಆಗ್ತಿದ್ದೆ ಅಂತ. ನನಗೆ ನನ್ನ ಬಾಡಿಗೆ ಎಕ್ಸಸೈಸ್ ಮಾಡಲಿಲ್ಲ, ನಾನು ಮೆಂಟಲ್ ಎಕ್ಸಸೈಸ್ ಮಾಡ್ತಾ ಇದ್ದೆ. ಬಿಕಾಸ್ ಆ ಪಾತ್ರಕ್ಕೆ ಅಷ್ಟು ದಮ್ ಬೇಕು ಅಂತ ಎಲ್ಲ ಹೇಳ್ತಿದ್ರು. ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಹೊಸಬಾಗ ಅಂತ ಎಲ್ಲ ಹೇಳ್ತಾರೆ. ನಾವು ಮೆಂಟಲ್ ಎಕ್ಸಸೈಸ್ ಮಾಡ್ಕೊಂಡು ಅಂತ ಹೇಳ್ತಾರೆ. ನಿಮ್ಮ ರಿಲೀಸ್ ಯಾವಾಗ ಪ್ಲ್ಯಾನ್ ಮಾಡ್ತೀವಿ? ರಿಲೀಸ್ ಬಗ್ಗೆ ಸದ್ಯಕ್ಕೆ 14ನೇ ತಾರೀಕು ಜುಲೈ ಇದು ಬೆಂಗಳೂರಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ವೀಕ್ ಆಫ್ ಜುಲೈ ಲಾಸ್ಟ್ ವೀಕ್ ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಫಿಲಮ್ ಲಾಂಚ್ ಮಾಡೋದು ರಿಲೀಸಿಗೆ ರೆಡಿ ಆಗಿದ್ದೀವಿ. ಟ್ರೈಲರ್ ದಿವಸ ಟ್ರೈಲರ್ ರಿಲೀಸ್ ದಿವಸ ನಾವು ಫಿಲಮ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ 14ನೇ. ತುಂಬ ಥ್ಯಾಂಕ್ಸ್ ಎಲ್ಲ ಬಂದಿದ್ದಕ್ಕೆ ಮತ್ತು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಇಷ್ಟೊತ್ತಿಗೆ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು.